स्वामी से कहाँ सर ಶಾಲೆಯ ಹಳೆಯ ಗೆಳೆಯರ ಬಳಗ ದಿಂದ ಸ್ನೇಹ ಸಮ್ಮೇಳನ ಹಳೆಯ ಗೆಳೆಯರ ಬಳಗದಿಂದ ಮಕ್ಕಳ ಶಾಲಾವರಣದ ಹಳೆಯ ಸ್ನೇಹ ಬಳಗ ಎಲ್ಲ ಗೆಳೆಯರೊಂದಿಗೆ ಗುರುಪೋಟ ತದನಂತರ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ದಯವಿಟ್ಟು ವೇದಿಕೆ ಮೇಲೆ ಅಸೀಮರಾದಂಥ ಸುರೇಶ್ ಅವರು ಕೇಳಬೇಕು. ಈಗ ದೀಪ ಬೆಳಗಿಸುವುದರ ಮೂಲಕ ನಾವು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಆಮೇಲೆ ಶಿವಣ್ಣ ಅವರು ವೇದಿಕೆ ಮೇಲೆ ದಯವಿಟ್ಟು ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ದಯವಿಟ್ಟು ಎಲ್ಲ ಗಲಾಟೆ ಮಾಡಬೇಕು. ಮತ್ತೆ ಸಹಕರಿಸಿದ ಬೆನ್ನಮೇಲೆ ಸೋಮಣ್ಣ ಬಿಟ್ಟರು ಹಾಗೂ ಅಲ್ಲ ಹಂಗ ವೇದಿಕೆ ಮೇಲೆ ಎಲ್ಲರೂ ಶೆಟ್ಟಿ ಶಕುಂತಲ ತಾವೆಲ್ಲ ಇವರು ಗಾಯನವನ್ನು ಕೇಳಿರ್ಬೋದು. ಸ್ಕೂಲ್ ಡೇಸ್ ಇಂದ ನಾವು ಗಾಯನ ಕೇಳಿದ್ವಿ. ವಿಜಯ ವಿನಾಯಕನೇ ಗಜಮುಖನೇ ವಿಜಯ ನೀನೆ ಮೊದಲು ನಿಂದ ತಾನೆ ಪ್ರಾರಂಭ ಜಗದಲ್ಲ. ನೀನೆ ಮೊದಲು ನಿಂದ ತಾನೆ ಪ್ರಾರಂಭ ಜಗದಲ್ಲ. ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ. ಸುಲಭ ಪೂಜೆಗೆ ಎಲ್ಲ ನೀನೊಳಿದು ಬರುವೆಗ. ಪೂಗರಿಕೆಯ ಶ್ರೀ ವಿನಾಯಕನೇ ವಿಜಯ ಶುಭಾಶಯಗಳು. ಗಾಯನ ಕಲೆಯನ್ನು ಪ್ರಾರ್ಥನೆಯನ್ನು ನಿರ್ವಹಿಸಿದಂಥ ಶಕುಂತಲಾ ಅವರಿಗೆ ಎಲ್ಲರ ಪರವಾಗಿ ನಮ್ಮ ಗೆಳೆಯರ ಬಳಗದ ಪರವಾಗಿ ವಂದನೆಗಳು. ಈಗ ಕ್ಷೇತ್ರನಾಥ ಶ್ರೀ ಗುರು ಕೊಟ್ಟೇಶ್ವರ ಪಾದಕಮಗಳಿಗೆ ನಮಸ್ಕರಿಸುತ್ತಾ, ಬಸವಣ್ಣನವರು ಹೇಳುವ ಹಾಗೆ ಇವನಾರವ ಇವನಾರವ ಇವನಾರವನೆಂದೆನಿಸರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂತೆ ಎಲ್ಲೆಲ್ಲೂ ಇದ್ದು ನಮ್ಮ ಹಳೆ ಸ್ನೇಹಿತರು, ಅದು ಈಗ ಚಿಕ್ಕಮಠ ಶಾಲೆಯಲ್ಲಿ ಓದಿರ್ತಕ್ಕಂಥ ಇಡೀ ರಾಜ್ಯದಾದ್ಯಂತ ಚದುರೋಗಿದ್ರು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಬಹಳ ಹೆಮ್ಮೆ ಅನಿಸ್ತದೆ. ಇವತ್ತಿನ ಈ ಒಂದು ಶಾಲಾ ಆವರಣದ ಮಕ್ಕಳ ಅನ್ನದಾಸೋಹದ ಮೇಲ್ಛಾವಣ ಉದ್ಘಾಟನಾ ಸಮಾರಂಭ ಮತ್ತು ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಇವೆರಡನ್ನು ಏಕಕಾಲಕ್ಕೆ ಈ ನಡೀತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಗುರುಗಳಾದಂಥ ಶ್ರೀಯುತ ಜಯಪ್ರಸಾದ್ ಅವರನ್ನು ಈ ವೇದಿಕೆಗೆ ನಮ್ಮೆಲ್ಲರ ಪರವಾಗಿ ಮತ್ತು ಈ ಶಾಲೆಯ ವಿದ್ಯಾರ್ಥಿಗಳು SKMC ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎರಡನೇದಾಗಿ
ಎಂದು ನಾವೆಲ್ಲ ಅಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲರ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಹಳ್ಳಿ ಸೋಮಣ್ಣ ಮಾತು ಅವರು ನಮಗೆ ಇಂಗ್ಲಿಷ್ಗೆ ಬರ್ತಾ ಇದ್ರು. ಅವತ್ತಿನ ದಿನದಲ್ಲಿ ಪ್ರಾಯೋಗಿಕವಾಗಿ ಪಾಠದ ಕಂಪಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನು ಮೂರನೇದಾಗಿ ನಮ್ಮ ಪಕ್ಕದ ಮಲ್ಲನಾಯಕರು ಹಾಗೂ ನಮ್ಮ ಬಳ್ಳಾರಿ ಅಖಂಡ ಬಳ್ಳಾರಿಯ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಶ್ರೀಯುತ ದೊಡ್ಡರಾಮಣ್ಣ ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದರು. ನಂತರ ನಮ್ಮ ಹಳೆಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮತ್ತು ಈ ನಮ್ಮ ಹಳೆಯ ಶ್ರೀಯುತ ಕಾಸಿಂ ಸಾಬ್ ಅವರನ್ನು ಕೂಡ ಈ ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮತ್ತೊಬ್ಬರಾಗಿರ್ತಕ್ಕಂಥ ಶ್ರೀಯುತ ಹನುಮಂತಪ್ಪ ಸರ್ ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಹಾಗೂ ನಮಗೆ ಸಹಕಾರ ಕೊಟ್ಟು ಈ ಶಾಲೆಯ SDFC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಿವಣ್ಣ ಅವರನ್ನು ಕೂಡ ಈ ವೇದಿಕೆಗೆ ನಿಮ್ಮೆಲ್ಲರ ಪರವಾಗಿ ಈ ಒಂದು ವೇದಿಕೆಯ ನಿರ್ಮಾಣ ಶ್ರೀಯುತ ತುಮರಗದ್ದೆ ಕೊಟ್ರೇಶ್ ಅವರನ್ನು ಕೂಡ ಈ ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೂ ಈ ವೇದಿಕೆ ನಿರ್ಮಾಣದ ಕಾರ್ಯದಲ್ಲಿ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಹೋಗಲಿಕ್ಕೆ ಒಬ್ಬ ಸಂಚಾಲಕರು ಬೇಕಾಗಿದ್ದು. ಅಂತಹ ಒಬ್ಬ ಸಂಚಾಲಕರು ನನಗೆ ಇದೇ ವರ್ಗವರಾಗಿರ್ತಕ್ಕಂಥ ಶ್ರೀಯುತ ನಮ್ಮ ದೇವರ ಮಧು ಗೊತ್ತಿರಬಹುದು ಕಾಣಿವೆ ಚಾಮರಾಜ್ ಸರ್ ಅವರು ಇಲ್ಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ರಾಜ್ಯದ ವಿವಿಧ ಭಾಗಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿ ಮಿತ್ರರು ಇವತ್ತಿನ ದಿವಸ ಎಷ್ಟೇ ಕಷ್ಟ ಇದ್ರೂ ಕೂಡ ವಯಸ್ಸಾಗಿದ್ರು ಕೂಡ ಅದು ಯಾವುದನ್ನು ಲೆಕ್ಕಿಸದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರನ್ನು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಶ್ರೀಯುತ HM ಚಂದ್ರಾಯನವರು ಅವರನ್ನು ಕೂಡ ಸ್ವಾಗತ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಟಿ ಹನುಮಂತಪ್ಪ ಸರ್ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಟಿ ಗುರುಬಸಪ್ಪ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಮತ್ತು ನಿರಂತರವಾಗಿ ಈ ಕಾರ್ಯ ನಡೆಯಬೇಕಾದ್ರೆ ಈ ಶಾಲೆಯ SDFC ಅಧ್ಯಕ್ಷರು ಸದಸ್ಯರು ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಜೊತೆಗಿದ್ದು ಪ್ರತಿಯೊಂದು ಕೆಲಸಕ್ಕೆ ಸಾಥ್ ನೀಡಿಬಿಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಹಳೆಯ ವಿದ್ಯಾರ್ಥಿಗಳಿಂದ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತು ಮಕ್ಕಳು ಎಷ್ಟೇ ಸಮಯವಾಗಿದ್ರೂ ಕೂಡ ಅತ್ಯಂತ ಶಾಂತಚಿತ್ತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಎಲ್ಲವನ್ನೂ ಉಳಿಸಿಕೊಂಡು ಒಂದೇ ಸಾರಿಗೆ ಊಟವನ್ನು ತೆಗೆದುಕೊಂಡು ಹೋಗೋಣಂತೆ. ಆದ್ದರಿಂದ ಎಲ್ಲರೂ ಕಾರ್ಯಕ್ರಮ ಮುಗಿಯುವವರೆಗೂ ನೀವು ಸೈಲೆನ್ಸ್ ನಿಂತುಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೂ ಅವರೇನಲ್ಲದೆ ಇನ್ನು ಯಾರಾದರೂ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯವಾಗಿ ಪತ್ರಕರ್ತರು ಎಲ್ಲರೂ ಸಹಕಾರ ನೀಡಿಬಿಟ್ಟು ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘ ಆಗಿನ ಸಂದರ್ಭದಲ್ಲೂ ಮತ್ತು ಈಗ ಉದ್ಘಾಟನಾ ಸಂದರ್ಭದಲ್ಲೂ ಕೂಡ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿಸತಕ್ಕಂಥ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈಗ ಸುರೇಶ್ ಅವರು ಬಂದಿದ್ದಾರೆ. ನಮ್ಮ ವಿಜಯ ಕರ್ನಾಟಕದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲಿ ಅಂತ ಅಂದ್ಬಿಟ್ಟು ಆ ಶ್ರೀಮಂತ ಪ್ರದೇಶದಲ್ಲಿ ಸುರೇಶ್ ಅವರವರಿಗೆ ನಮ್ಮ ಗೆಳೆಯರ ಬಳಗದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಇಂದಿನ ಸಭೆಯ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಗುರುಗಳಾದ ಜಯಪ್ಪ ಮಾಸ್ತರು ಹಾಗೂ ಮುಖ್ಯ ಅತಿಥಿಗಳಾದ ನಮ್ಮ ಸೋಮಣ್ಣ ಮೇಷ್ಟ್ರು ಹಾಗೂ ದೊಡ್ಡರಾಮಣ್ಣನವರು, ನಮ್ಮ ಈ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿ ಪಂಪಾಪತಿ ಅವರು, ಉಪಾಧ್ಯಕ್ಷರಾದ ಕಾಸಿಂ ಸಾಬ್ ಮತ್ತು ಹನುಮಂತಪ್ಪನವರು,
ನಮ್ಮ ಖಜಾಂಚಿಗಳು, ನಮ್ಮ ಮುಖ್ಯೋಪಾಧ್ಯಾಯರು ಹಾಗೂ ಶಾಲೆಯನ್ನು ನಾವು ಗ್ರೂಪ್ ಫೋಟೋ ಮುಗಿಸ್ಬಿಟ್ಟು ವೇದಿಕೆ ಕಾರ್ಯಕ್ರಮ ಮಾಡೋಣ. ಈ ಕೂತರೆಲ್ಲ ಇಲ್ಲೇ ಇರ್ತಾರೆ. ನಾವು ಫೋಟೋ ಎಲ್ಲರ ಪರವಾಗಿ, ನಮ್ಮ ಗೆಳೆಯರ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಒಂದು ಮಾಡಲಾಗುವುದು. ಈ ಮೇಲ್ಚಾವಣಿಯ ಪತ್ರ ಇದರ ಮುಂದೆ ಜವಾಬ್ದಾರಿ ಈ ಶಾಲಾ ಅಭಿವೃದ್ಧಿ ಮಂಡಳಿ ಹಾಗೂ ಹೆಡ್ ಮಾಸ್ಟರ್ ಹಾಗೂ ವಿದ್ಯಾರ್ಥಿಗಳ ಸಂಘಕ್ಕೆ, ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ, ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸರ್ ದಯವಿಟ್ಟು ಮೇಡಮ್ ಶಾಲಾ ಗುರುಗಳು ಹಾಗೂ ಶಿವಣ್ಣ ಅವರಿಗೆ ಹಸ್ತಾಂತರಿಸಲಾಗುವುದು. ತದನಂತರ ಜೋರಾದ ಚಪ್ಪಾಳೆ. ಶಿವಣ್ಣ ಪ್ರಾಥಮಿಕ ಶಾಲೆ ಗಚ್ಚಿನಮಠ ಪುತ್ತೂರು. ಈ ಶಾಲೆಯಲ್ಲಿ 7ನೇ ತರಗತಿಯವರೆಗೆ ಓದಿದ ಹಳೆಯ ವಿದ್ಯಾರ್ಥಿಗಳ ಗೆಳೆಯರ ಬಳಗ ಸ್ನೇಹ ಸಮ್ಮೇಳನ ಮತ್ತು ಶಾಲೆಯ ಆವರಣದಲ್ಲಿರುವ ಬಯಲೂರು ರಂಗಮಂದಿರದ ಮೇಲ್ಚಾವಣಿ ಉದ್ಘಾಟನಾ ಸಮಾರಂಭ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಚ್ಚಿನಮಠ ಶಾಲೆ ಹಳೆಯ ವಿದ್ಯಾರ್ಥಿಗಳಿಂದ ಶಾಲಾ ಆವರಣದ ಮಕ್ಕಳ ಮಧ್ಯಾಹ್ನದ ಬಿಸಿ ಊಟ ಮಾಡಲು ಮೇಲ್ಚಾವಣಿ ನಿರ್ಮಾಣವನ್ನು ಸುಮಾರು 4 ಲಕ್ಷಗಳು, ಚಪ್ಪಾಳೆ, 4 ಲಕ್ಷಗಳ ಮೇಲ್ಚಾವಣಿ ಕಾರ್ಯಕ್ರಮವನ್ನು 2 ತಿಂಗಳ ಅವಧಿಯಲ್ಲಿ ಮುಗಿಸಿ ದಿನಾಂಕ 17/1 ಶನಿವಾರ ಬೆಳಗ್ಗೆ 11 ಗಂಟೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೈಲೇಶ್ ಅವರು ಬರಬೇಕಿತ್ತು. ಅವರು ಅರ್ಜೆಂಟ್ ಮೀಟಿಂಗ್ ಇರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಶಾಲಾ ಮುಖ್ಯಸ್ಥರು ಹಾಗೂ ಶಾಲಾ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶಿವಣ್ಣನವರಿಗೆ ಹಸ್ತಾಂತರಿಸಲಾಗಿದೆ. ಹಾಗೂ ಹಳೆಯ ವಿದ್ಯಾರ್ಥಿಗಳು ಗೆಳೆಯರ ಬಳಗದ ಸಮ್ಮುಖದಲ್ಲಿ ಶಾಲಾ ಮತ್ತು ಮುಖ್ಯೋಪಾಧ್ಯಾಯರಿಗೆ ಸಮರ್ಪಿಸಲಾಯಿತು. ಇದು ನಮ್ಮ ಗೆಳೆಯರ ಬಳಗದ ಎಲ್ಲರ ಹಸ್ತಾಕ್ಷರ ಇದರಲ್ಲಿದೆ. ಇದು ತಮ್ಮೆಲ್ಲರ ದೇಣಿಗೆಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಶಕ್ಯ ಆಯಿತು. ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ, ಉದಾರವಾಗಿ ದೇಣಿಗೆಯನ್ನು ನೀಡಿದಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿಯನ್ನು ನಾವು ಈ ಸಮಯದಲ್ಲಿ ನೆನೆಸಲೇಬೇಕು. ಈ ವೇದಿಕೆಯಲ್ಲಿ ದಿವಂಗತ ಡಾಕ್ಟರ್ ಎಚ್ ವಿಷ್ಣುರೆಡ್ಡಿ ಮೈಸೂರು ಸ್ಕಿಲ್ ಟೆಕ್ ವೇದಿಕೆ ಅಂತೇಳಿ ನಿರ್ಮಾಣ ಮಾಡಿದ್ದೇವೆ. ಇದರ ಉದ್ದೇಶ ತಮಗೆ ಕಾರ್ಯಕ್ರಮದ
ನಂತರ ಈಗ ಈ ಅವಧಿಯಲ್ಲಿ ನಮ್ಮ ಅನೇಕ ಓಂ ಶಾಂತಿ 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 ಓಂ ಮಾಡಿದಂಥ ವಿದ್ಯಾರ್ಥಿ ವೆಂಕಟೇಶ್ ಅಂತೇಳಿ. ಆ ವಿದ್ಯಾರ್ಥಿ 1 ವರ್ಷ ಮಾತ್ರ ಗಟ್ಟಿಮಠ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ. ಆ ವಿದ್ಯಾರ್ಥಿ ತನ್ನ ತಂದೆಯವರ ಹೆಸರಿನಲ್ಲಿ 55,000 ದೇಣಿಗೆ ರೂಪದಲ್ಲಿ ನೀಡಿ ಈ ವೇದಿಕೆ ನಿರ್ಮಾಣವಾಗಲು ತಪ್ಪನೆ ಬರಲು ಜೋರಾಗಿ ಅಂತ ಸ್ನೇಹಿತರು ಇಲ್ಲಿದ್ದಾರೆ. ಹರ್ಷವರ್ಧನ, ಆನಂತರ ಅವ್ರ ಕ್ಲಾಸ್ಮೇಟ್ ಆ ಹುಡುಗ, ಅವನು ಉದಾರ ದೇಣಿಗೆಯನ್ನು ನೀಡಿದಕ್ಕೋಸ್ಕರ ಮತ್ತೊಮ್ಮೆ ಅವರಿಗೆ ಅವ್ರ ಕುಟುಂಬದವರಿಗೂ ಧನ್ಯವಾದಗಳನ್ನು ಹೇಳ್ತಾ ಜೋರಾದ ಚಪ್ಪಾಳೆ. ನೆರವೇರಿಸ್ತಿದ್ದೇವೆ. ನಾನೀಗ ಪ್ರಾಸ್ತಾವಿಕ ನುಡಿಯಲ್ಲಿ ಒಂದು ನನ್ನ ಹಳೆಯ ಸ್ನೇಹಿತರು ತುಂಬ ಜನ ಆಗಿರಲಿಲ್ಲ, ನನ್ನ ಸಹೋದರಿಯರು ಸಹ ಭಾಳ ಜನ ಸಮಾರಂಭಕ್ಕೆ ಬಂದಿರಲಿಲ್ಲ, ಅವರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದು 10 ನಿಮಿಷದಲ್ಲಿ ನಾನು ಈ ಕಾರ್ಯಕ್ರಮ ಹೇಗೆ ನಾವು ಕೈಗೊಳ್ಳೋಕ್ಕೆ ಸಾಧ್ಯವಾಯಿತು ಅನ್ನೋ ವಿವರವನ್ನು ತಮಗೆ ನೀಡ್ತಾ ಇದ್ದೇನೆ. ಸ್ನೇಹಿತರೆ, 2000 ಇದೇ ಫೆಬ್ರವರಿ 74ನೇ ಇಸ್ವಿಯ ಬ್ಯಾಚ್ ನಮ್ಮದು. 2024ಕ್ಕೆ 50 ವರ್ಷಗಳನ್ನು ಪೂರೈಸಿದ್ವಿ. ಆ ಸವಿ ನೆನಪಿಗಾಗಿ ಗುರುವಂದನ ಕಾರ್ಯಕ್ರಮ, ಸ್ನೇಹ ಸಮ್ಮೇಳನ ಹಾಗೂ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಫೆಬ್ರವರಿಯಲ್ಲಿ ಈ ಕಾರ್ಯಕ್ರಮ ಕೈಗೊಳ್ಳಬೇಕೆಂದು ನಿರ್ಧರಿಸಿದ್ವಿ. ಅದೇ ರೀತಿ ಏಪ್ರಿಲ್ 14ರಂದು ಆ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ಆದರೂ ಸಹ 1.5 ತಿಂಗಳ ಸಮಯಾವಕಾಶದಲ್ಲಿ 2,65,000 ದೇಣಿಗೆ ರೂಪದಲ್ಲಿ ಸಂಗ್ರಹಿಸಿ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನೀಡಿದ್ದೀವಿ. ಅದನ್ನು ನನಗೆ ಗುರುಗಳಾದ ಜಯಪ್ಪ ಮೇಷ್ಟ್ರು ಈಗಲೂ ಕೂಡ ನಡೆಸ್ತಾರೆ ಆ ಕಾರ್ಯಕ್ರಮನ. ಆನಂತರ ಆ ಕಾರ್ಯಕ್ರಮ ನೆರವೇರಿದ ನಂತರ 18,000 ನಮ್ಮ ಹತ್ರ ಉಳಿದಿತ್ತು. ಅದನ್ನು ನಾವು ಆ ಶಾಲೆಗೆ ಹೆಡ್ಮಾಸ್ಟರ್ಗಳನ್ನು ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸಿದ್ರು. ಆಗ ಭದ್ರತಾ ಬಾಗಿಲನ್ನು ಅಳವಡಿಸಲಿಕ್ಕೆ ಅವ್ರು ಕೇಳಿಕೊಂಡ್ರು. ಆ 18,000ಕ್ಕೆ 2 ವರ್ಷ ದುಡ್ಡು ಹಾಕಿ ನಾವು ಅದನ್ನು ಕೂಡ ನೆರವೇರಿಸ್ಕೊಟ್ವಿ. ಅದನ್ನು ಕೂಡ ನಮ್ಮ ಗುರುಗಳಾದ ಜಯಪ್ಪ ಮೇಷ್ಟ್ರು ಅವರ ಸಂಪರ್ಕದಲ್ಲೇ ನೆರವೇರಿಸಿದ್ವಿ. ಅದನಂತರ ನನಗೆ ದಕ್ಷಿಣ ಮಠದ ಶಾಲೆ ಓದಿದಂಥ ದೊಡ್ಡರಾಮಣ್ಣ, ಹನುಮಂತಪ್ಪ ಅವರು ಕೂಡ ನಾವು ಪ್ರೈಮರಿ ಸ್ಕೂಲ್ನಲ್ಲಿ ಮಾಡಿದ ವಿದ್ಯಾರ್ಥಿಗಳಿಗೆ ನಾವೊಂದು ಸ್ನೇಹ ಸಮ್ಮೇಳನ ಮಾಡೋಣ ಸರ್, ಅಲ್ಲಿ ಗುರುಗಳು ಸೋಮನ್ ಮೇಷ್ಟ್ರು ಇದ್ದಾರೆ, ಬಸವರಾಜಪ್ಪ ಸರ್ ಇದ್ದಾರೆ, ಇನ್ನೂ ಅನೇಕರಿದ್ದಾರೆ, ಅವ್ರಿಗೂ ಸಹ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಸಲಹೆಯನ್ನು ನನ್ನ ಹತ್ರ ಕೇಳಿದರು. ಆಗ ನಾನು ಒಂದೇ ಸಲಹೆ ಕೊಟ್ಟೆ, ನಾನು ಗಚ್ಚಿಮಠ ಶಾಲೆಯಲ್ಲಿ ಓದಿಲ್ಲ, ದಯವಿಟ್ಟು ನೀವು ನನಗೆ ಒತ್ತಾಯ ಮಾಡಬೇಡ್ರಿ, ನನ್ನ ಶ್ರೀಮತಿಯವರು ಬೇಕಾದರೆ ಓದಿದ್ದಾರೆ, ಅದನ್ನು ನೀವು ಆ ಸ್ನೇಹ ಬಳಗದಿಂದ ನೆರವೇರಿಸಿಯನ್ನು ಭಾಳ ಹೇಳಿದೆ. ಅವಾಗ 9 ತಿಂಗಳ ಕಾಲಾವಕಾಶ ಆದರೂ ಕೂಡ ಯಾರೂ ಮುಂದೆ ಬಂದು ಅದನ್ನ ನೆರವೇರಿಸಲಿಲ್ಲ. ಅದನ್ನು ನನ್ನ ಇಬ್ಬರು ಸ್ನೇಹಿತರು ಭಾಳ ನೋವಿನಿಂದ ನನ್ನ ಹತ್ರ ಆ ಸಂಗತಿ ಹೇಳ್ಕೊಂಡ್ರು. ಅವ್ರು ಹೇಳಿದ ದಿವಸ ನನಗೆ ನಿದ್ದೆನೇ ಮಾಡಲಿಲ್ಲ, ಎಂಥ ಕೆಲಸ ಆಯ್ತಲ್ಲ, ಇದನ್ನು ಏನು ಮಾಡೋಣ ಅಂತ ಹೇಳಿ ನಾನು ನಂತರ ಅವ್ರಿಗೆ ಒಂದು ಐಡಿಯಾ ಹೇಳಿದೆ. ಸರ್, ನಾನು ಗಚ್ಚಿಮಠದಲ್ಲಿ ಓದಿಲ್ಲ, ಇದನ್ನು ಇಶ್ಯೂ ಆಗಿ ತಗೊಳ್ತಾರೆ ಅಲ್ಲಿರೋ ಸ್ನೇಹಿತರು, ಓದಿಲ್ಲ ಅವ್ರು ಬರಬಾರ್ದು ಅನ್ನೋ ಕಂಡೀಷನ್ ಹಾಕ್ತಾರೆ. ಇವೆಲ್ಲ ಇರೋದ್ರಿಂದ ನನ್ನ ಸಂಯೋಜಕನಾಗಿ ನೀವಾಗಿ ನೇಮಿಸಿದೆ ಅಂತೇಳಿ ಒಂದು ಸಲಹೆಯನ್ನು ನಾನು ಅವ್ರಿಗೆ ಕೊಟ್ಟೆ. ಆ ಸಲಹೆಯನ್ನು ತಕ್ಕೊಂಡು ನಮ್ಮ ಕೊಟ್ಟೇಶಿ ಕಾರ್ಯಪ್ರವೃತ್ತರಾದರು. ಆಗ ನಾವು 6/1/2025 ದಕ್ಷಿಣ ಮಠ ಆವರಣ ದೇವಸ್ಥಾನದ ಆವರಣದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಾಗ ಹಳೆಯ ನನ್ನ ಸ್ನೇಹಿತರೆಲ್ಲ ಬಂದರು. ಆಗ ನಾನು ಕೊಟ್ರೇಶನ್ನ ಸ್ವಲ್ಪ ಆಟಾಡಕ್ಕೆ ಕಳಿಸಿದ್ದೆ. ಎಲ್ಲ ಹಳೆ ಸ್ನೇಹಿತರು ದಕ್ಷಿಣ ಮಠದಲ್ಲಿ ಕರ್ಕೊಂಬಾರಪ್ಪ, ಕಳ್ಸಪ್ಪ, ವಿಷಯ ತಿಳಿಸಂತ. ನಮ್ಮ ಕೊಟ್ರೇಶಿ ಕೊಟ್ಟೂರಲ್ಲಿ ಎಲ್ಲಾರು ಅಡ್ಡಾಡ್ಬಿಟ್ರೆ ಇವರೇನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಕೊಟ್ಟೂರಲ್ಲಿ ಆ ಲೆವೆಲ್ಗೆ ನಾವು ಫೇಮಸ್ ಆಗಿಬಿಟ್ಟಿದ್ವಿ. ಅದನ್ನೇ ನಮ್ಮ ದೇವರಮನೆ ಸುರೇಶ್, ನನ್ನ ಪತ್ರಕರ್ತ ಸಹೋದರ,
ಕೇಳಿದಂತೆ ಕೊಟ್ರೇಶ್ ಅಲ್ಲಿ ಹೋಗ್ತಾ ಇರುವಾಗ ಏನಪ್ಪ ಮತ್ತೇನು ನಡೆಸಿದ್ದೀರಾ ನೀವು ಅಂತೇಳಿ. ಅದಕ್ಕೆ ಅವ್ನು ಕೊಟ್ರೇಶ್ ಅವನಿಗೆ ಹೇಳಕ್ಕೆ ಬಂದಿಲ್ಲ, ಸುಮ್ಮನೆ ಬಂದು ನನ್ನ ಹತ್ರ ಹೇಳಿದ, ಅಲ್ಲೋ ನೀವು ಹೇಳ್ಬೇಕಿಲ್ಲೋ, ನಾವು ಹೈಸ್ಕೂಲ್ ಮಾಡಿದ್ವಿ, ಈಗ ಪ್ರೈಮರಿ ಸ್ಕೂಲ್ ಮಾಡ್ತಾ ಇದ್ದೀವಿ, ಮುಂದೆ ನಾವು LKG UKG ಅಂಗನವಾಡಿ ಇರಲಿಲ್ಲ ನಾವು ಓದುವಾಗ, ಅದು ಇತ್ತು ಅಂದರೆ ಅದನ್ನು ಕೂಡ ಮಾಡ್ತಾ ಇದ್ವಿ ಅಂತೇಳಿ ನಮ್ಮ ಪತ್ರಕರ್ತ ಸಹೋದರಿಗೆ ನೀನು ಹೇಳ್ಬೇಕಿತ್ತು, ಹಾಗೆ ಯಾಕೆ ಬಂದೆ ಅಂದೆ ನಾನು. ನನಗೆ ಗೊತ್ತಾಗಲಿಲ್ಲ ಅದನ್ನ ಅಂದ. ನಾನು ಈಗಲೂ ಸಹ ಹೇಳ್ತೀನಿ, ನಾವು ಓದುವಾಗ ಅಂಗನವಾಡಿ ಇರಲಿಲ್ಲ, ಇದ್ದಿದ್ರೆ ನಾನು ದಯವಿಟ್ಟು ಅದನ್ನು ಕೂಡ ನೆರವೇರಿಸ್ತಿದ್ದೆ. ಈಗ ನನ್ನ ಹಳೆಯ ಸ್ನೇಹಿತರು ಕೇಳ್ತಾ ಇದ್ದಾರೆ ಕಾಲೇಜು ಮಾಡೋಣ ಅಂತೇಳಿ, ನಾನು ನಿರಾಕರಣೆ ಮಾಡಿದೆ. ಏಕೆಂದರೆ ನಾವು ಈಗ ನಮಗೆ 70 ವರ್ಷ, ನಾವು ಹಿಂದ್ಗಡೆ ಹೆಜ್ಜೆ ಇಡಬೇಕು, ಮುಂದ್ಗಡೆ ಹೆಜ್ಜೆ ಇಡೋ ಕಾಲ ಮುಗೀತು. ಈಗ ಇಲ್ಲಿವರೆಗೂ ಇಟ್ಬಿಟ್ಟಿದ್ದೀನಿ. ಪ್ರೈಮರಿ ಸ್ಕೂಲು ನನಗೆ ಪ್ರೈಮರಿ ಸ್ಕೂಲ್ ಓದಿ ಹಾಗೂ ಪ್ರೌಢಶಾಲೆ ಹೈಸ್ಕೂಲಲ್ಲಿ ಓದಿದಂಥ ಸ್ನೇಹ ಕಾಲೇಜ್ ದಿನಗಳಲ್ಲಿ ಉಳಿದಿರಲ್ಲ. ಹಾಗಾಗಿ ನಾನು ಹಳೆ ಸ್ನೇಹಿತರ ಸಮ್ಮುಖದಲ್ಲಿ ನೋಡ್ರಿ ಎಷ್ಟು ಖುಷಿ ಇದೆ ಎಲ್ಲರಲ್ಲಿ. ಈಗ ವರ್ಷದಲ್ಲಿ 3 ಸಲ ಸೇರ್ತಾ ಇದ್ದೀವಿ ನಾವೆಲ್ಲ. ಆ ಗುರುಗಳು ಕೂಡ ಅಷ್ಟೇ ಅಸಮ್ಮುಖರಾಗಿ ಕೂತಿದ್ದಾರೆ. ಆದ್ದರಿಂದ ನಾನು ಈ ಕಾರ್ಯಕ್ರಮವನ್ನು ನೆರವೇರಿಸೋಕ್ಕೆ ಪ್ರಯತ್ನ ಪಟ್ವಿ. ಅದೇ ರೀತಿ 16/2 ಈ ನಮ್ಮ ದಕ್ಷಿಣ ಮಠ ಗೆಳೆಯರ ಬಳಗದ ಈ ಸಮಾರಂಭದಲ್ಲಿ 6/1 ನೆರವೇರಿದಂಥ ಒಂದು ಕಾರ್ಯಕ್ರಮದಲ್ಲಿ ಪದ್ಮಾವತಿಯವರು ಒಂದು ಕಂಡೀಷನ್ ಹಾಕಿದ್ರು. ನಾನು ಅವ್ರನ್ನ ಅಧ್ಯಕ್ಷತೆ ಮಾಡಿ ಅಂತ ಸೂಚನೆ ಮಾಡಿದ್ದೆ. ಅದೇ ರೀತಿ ಅವ್ರು ಮಾಡಿದ್ರು. ಚಾಮರಸ ಸಂಯೋಜಕ ಆದರೆ ನಾನು ಬರ್ತೀನಿ ಅನ್ನೋ ಮಾತು ಅವ್ರು ಹೇಳಿದಕ್ಕೋಸ್ಕರನೇ ಅವಾಗ ನಾನು ಫಸ್ಟು ಸೋಮಣ್ಣ ಮೇಷ್ಟ್ರನ್ನ ಮಾತಾಡ್ಬೇಕಲ್ಲ, ನಾನು ಅವರು ಕೈಯಲ್ಲಿ ಓದಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಒಂದು ಮಾತು ಮಾತಾಡಿದೆ. ಸರ್ ನಾನು ಹಿಂಗೆ ಓದಿಲ್ಲ, ಹಿಂಗೆ ಬರ್ತಾ ಇದ್ದೀನಿ ಅಂದಾಗ ಅವರು ಒಂದೇ ಮಾತು ಹೇಳಿದರು, ಅಲ್ಲೋ ನೀನು ಹೇಳ್ತಿ ಚಂದ್ರಶೆಟ್ಟಿ ಶಿವಲಿಂಗ ಅಲ್ವಾ ಅಂದರು. ಹೌದು ಸರ್ ಅಂದೆ. ಅಯ್ಯೋ ಅವಳು ಭಾಳ ಬ್ರಿಲಿಯಂಟ್ ಸ್ಟೂಡೆಂಟ್ ಅಪ್ಪ, ಹಾಗೆ 7th ಸ್ಟ್ಯಾಂಡರ್ಡಲ್ಲಿ 74% ತೆಗೆದಿದ್ಲು ಅವಳು, ಅವಾಗಿಂದ ಅವಳಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು ಅಂತ ಅಷ್ಟು ನೆನ್ಪಿಟ್ಕೊಂಡು ಹೇಳಿದ್ರು ಅವರು. ಆಗ ನಾನು ಅವ್ರಿಗೆ ಮೇಷ್ಟ್ರು ಒಂದೇ ಮಾತು ಹೇಳಿದೆ, ಸರ್ ನಾನು ಅವಳನ್ನ ಮದುವೆ ಆಗಿರೋದು ನಾನು ಕೂಡ ನಾನೇನು ಕಮ್ಮಿ ಇಲ್ಲ, ಅದನ್ನು ಉಲ್ಟಾ ಮಾಡಿದ್ದೀನಿ ಅಷ್ಟೇ, 74 ಮಾಡಿದ್ದೀನಿ ಅಂದೆ. ಅವಾಗ ಅವರಂದ್ರು ನೀವು ಜೋರ್ ಬಂದರು ಏನಾರ ಮಾಡ್ತೀರಪ್ಪ ಅಂದರು. ಆ ಗುರುಗಳ ಒಂದು ಪ್ರೇರಣೆಯಿಂದಲೇ ನಾವು ಆ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. 16/2/75ರಲ್ಲಿ 8 ಜನ ಗುರುಗಳಿಗೆ, ದಕ್ಷಿಣ ಮಠ ಶಾಲಾ ಗುರುಗಳಿಗೆ ನಾವು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ಆ ಕಾರ್ಯಕ್ರಮದ ಊಟದ ವ್ಯವಸ್ಥೆಯನ್ನು ನನ್ನ ಹಿರಿಯರಾದಂಥ ಬಿ ಪಂಪಾಪತಿಯವರು ತಮ್ಮ ಶಾಲಾ ಆವರಣದಲ್ಲಿ ನೆರವೇರಿಸಿದರು. ಕಾಲೇಜು ಆವರಣದಲ್ಲಿ ಅದು ಕೂಡ ಬಹಳ ಉತ್ಕೃಷ್ಟವಾದ ಭೋಜನ ಕೂಟವನ್ನು ಏರ್ಪಡಿಸಿದರು. ಆ ಕಾರ್ಯಕ್ರಮ ಕೂಡ ಬಹಳ ಅಚ್ಚುಕಟ್ಟಾಗಿತ್ತು ಅಂತ ನಾನಾದರೂ ಹೇಳಕ್ಕೆ ಇಷ್ಟಪಡ್ತೇನೆ. ತದನಂತರ ನಾವು ಏಪ್ರಿಲ್ನಲ್ಲಿ ನಮ್ಮ ಹತ್ರ ದುಡ್ಡು ಉಳಿಯಿತು ಆ ಕಾರ್ಯಕ್ರಮ ನೆರವೇರಿದ ನಂತರ. ಮತ್ತೆ ನಾವೆಲ್ಲ ಸಭೆ ಸೇರಿ ಹೇಳಿದಾಗ ಈ ಶಾಲಾ ಹೆಡ್ ಮಾಸ್ಟರ್ನ ಕೇಳಿದ್ರು ನಾವು ಕರೆದ್ಬಿಟ್ಟು, ನಿಮ್ಮ ಶಾಲೆಗೆ ಏನು ಬೇಕಾಗ್ಬೋದು ಅಂತ. ಅವರು ಸರ್ ನಮ್ಮಲ್ಲಿ ಕಂಪ್ಯೂಟ್ರ್ ಇಲ್ಲ, ಒಂದು ಕಂಪ್ಯೂಟ್ರ್ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳಿದರು. ಅದೇ ರೀತಿ ನಾವು ಅವ್ರಿಗೆ ಏಪ್ರಿಲ್ ತಿಂಗಳಲ್ಲಿ ಒಂದು ಕಂಪ್ಯೂಟ್ರನ್ನ ಕೊಟ್ವಿ. ಆಗ ನಮ್ಮ ಪಂಪಾಪತಿ ಸರ್ ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟರು, ನಾನು ಶಾಲೆಗೆ ನನ್ನ ಪರ್ಸನಲ್ ದುಡ್ಡಿನಲ್ಲಿ ಒಂದು ಕಂಪ್ಯೂಟರ್ ಕೊಡೋಕ್ಕೆ ನಾನು ತಯಾರಿದ್ದೇನೆ, ಅದು ಶಾಲಾ ರಜಾ ದಿನಗಳು, ಶಾಲಾ ರಜಾ ಮುಗಿಸಿದ ನಂತರ ನಾನು ಅದನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದೇನೆ ಅನ್ನೋ ಮಾತನ್ನು ಹೇಳಿದರು. ಆಗ ನಾವು 13/9/26ರಂದು ಪಂಪಾಪತಿಯವರ ಆ ಕಂಪ್ಯೂಟರ್ ಕೊಡುವಂಥ ಒಂದು ಸಮಾರಂಭವನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ವಿ. ಅದರ ಊಟದ ಪ್ರಾಯೋಜಕತ್ವವನ್ನು ನಮ್ಮ ನಟರಾಜ್ ಅವರು ಮತ್ತು ನಮ್ಮ ಕಾಸಿಂ ಸಾಬ್ ಅವರು ನೆರವೇರಿಸಿದರು. ಅದು ಕೂಡ ಬಹಳ ಉತ್ತಮವಾದ ಕೆಲಸ. ಅವತ್ತು ಕೂಡ ನನ್ನ ಹಳೆಯ ಸ್ನೇಹಿತರೆಲ್ಲ ಬಂದಿದ್ದರು. ಮಕ್ಕಳ ಸಮ್ಮುಖದಲ್ಲಿ ಮಕ್ಕಳ ಡ್ಯಾನ್ಸ್ಗಳನ್ನೆಲ್ಲ ಮಾಡಿ ಅದು ಕೂಡ ಒಳ್ಳೆಯ ಸಮಾರಂಭ ಆಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆದ ನಂತರ ಆ ಸಮಾರಂಭದಲ್ಲಿ ಈ ಶಾಲೆಯ ಹೆಡ್ ಮಾಸ್ಟ್ರು ಮತ್ತು ಇತರ ಗುರುಗಳು ಸೇರಿಬಿಟ್ಟು ಶಾಲೆ ನಮ್ಮ ಬಿಸಿ ಊಟ ಉಣ್ಣೋ ಜಾಗದಲ್ಲಿ ಮೇಲ್ಚಾವಣಿ ಇಲ್ಲ, ಅದನ್ನು ತಾವು ನೆರವೇರಿಸ್ಕೊಡೋಕ್ಕಾದರೆ ಉಪಯೋಗ ಆಗುತ್ತೆ ಅನ್ನೋ ಮಾತನ್ನು ಅವ್ರು ಹೇಳಿದರು. ನಾವು ಒಂದು ಮಾತು ಹೇಳಿದ್ವಿ ಅವ್ರಿಗೆ, MLA ಗ್ರಾಂಟು MP ಗ್ರಾಂಟ್ ಬರುತ್ತೆ, ನೀವು ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ, ಅದನ್ನು ಕೆಲಸ ಮಾಡ್ಬೋದಿತ್ತು ಅನ್ನೋ ಒಂದು ಸಲಹೆಯನ್ನು ಹೇಳಿದಾಗ, ಇಲ್ಲ ಸರ್ ನಾವು ತುಂಬ ದಿವಸದಿಂದ ಅಡ್ಡಾಡಿದ್ದೀವಿ, ಲೆಟ್ರ್ ಕರೆಸ್ಪಾಂಡೆನ್ಸ್ ಕೂಡ ಮಾಡಿದ್ವಿ ಅಂತ ಆ ಲೆಟ್ರುಗಳೆಲ್ಲ ನಮಗೆ ತೋರಿಸಿದ್ರು. ನಾವು ಮತ್ತೆ ನಮ್ಮ ಕಮಿಟಿಯಲ್ಲಿ ಮಾತಾಡಿದಾಗ
ನಮ್ಮ ರಾಮಣ್ಣವರಿದ್ರು, ಎಲ್ಲರೂ ಇದ್ರು, ಪಂಪವಿದ್ಯ ಸರ್ ಇದ್ರು, ಎಲ್ಲರೂ ಹೇಳಿದರು ಇಲ್ಲ ನಮ್ಮ ಗೆಳೆಯರ ಬಳಗದಿಂದಲೇ ಇದನ್ನು ನೆರವೇರಿಸ್ಬೋದು ಅನ್ನೋವಂಥ ಮಾತನ್ನು ಅವರು ನನಗೆ ಹೇಳಿದರು. ಅದಕ್ಕೆ ನಾವು ಸರಿ ಅಂತ ಹೇಳ್ಬಿಟ್ಟು ನಾವು ಏನು ಮಾಡಿದ್ವಿ, 8/10/25 ಈ ಮೇಲ್ಚಾವಣಿ ನಿರ್ಮಾಣ ಮಾಡಲಿಕ್ಕೆ ಒಂದು ಸಭೆಯನ್ನು ಕರೆದ್ವಿ. ಆ ಸಭೆಯಲ್ಲಿ ನನ್ನ ಸ್ನೇಹಿತರು 10-15 ಜನ ಸೇರಿದ್ರು. ಅವಾಗ ಏನು ನಿರ್ಧಾರ ಮಾಡಿದ್ವಿ, ಅವಾಗಲೇ ನಮ್ಮ ಕಾರ್ಯಕ್ರಮ ಇದನ್ನು ನೆರವೇರಿಸುವಂಥ ಒಬ್ಬ ಕೆಲಸಗಾರನ ಕರೆದು ಎಕ್ಸ್ಪೆನ್ಸ್ ನಮಗೆ ಹೇಳಿದ. ಸರಿ, ನಾವು ಹಳೆ ಸ್ನೇಹಿತರೆಲ್ಲ ಮಾಡೋಣ ಅನ್ನೋ ಭರವಸೆ ಸಿಕ್ಕ ನಂತರ ಆ ದಿನವೇ ನಾವು ಕೆಲಸಗಾರನಿಗೆ 5,000 ಅಡ್ವಾನ್ಸ್ ಕೊಟ್ಬಿಟ್ಟು ಕೆಲಸ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಗ ಹಣ ಸೇರಿಸಲು ಪ್ರಾರಂಭ ಮಾಡಿದ ಸುಮಾರು 20 ದಿನದಲ್ಲೇ 87,500 ರೂಪಾಯಿ ನಮ್ಮ ಹತ್ರ ಸೇರಿತ್ತು. ಅದು 9/11/2025 ಅವಾಗ ಸೇರಿದಾಗ ನಾವು ಮುಂದಿನ ಕಾರ್ಯಕ್ರಮ ರೂಪುರೇಷೆ ಯಾರು ಮಾಡೋಣ, ಏನು ಮಾಡೋಣ ಅಂತ ಬಂದಾಗ ನಮ್ಮ ಗೆಳೆಯರ ಬಳಗದಲ್ಲೇ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದು ಸರ್ಕಾರಿ ಶಾಲೆಗೆ ನಾವು ಇದನ್ನು ಮಾಡೋ ಅವಶ್ಯಕತೆ ಇಲ್ಲ, ನಾವು ಇದನ್ನು ದುಡ್ಡು ಕಲೆಕ್ಟ್ ಮಾಡಿದಂತ ನಾವು ವಾಪಸ್ ಕೊಟ್ಬಿಡಿ ಅನ್ನೋ ಒಂದು ಮಾತನ್ನು ಹೇಳಿದರು. ಆಗ ನಾನು ಭಾಳ ನಿಷ್ಠುರವಾಗಿ ಹೇಳಿದೆ, ನೀವು ಇದನ್ನು ಅವತ್ತು ಪೂರ್ವಭಾವಿ ಸಭೆ ನಾವು ಕರೆದಾಗ ಹೇಳಿದರೆ ನಾವು 5,000 ಅಡ್ವಾನ್ಸ್ ಕೊಡೋಕ್ಕೆ ಹೋಗ್ತಿರ್ಲಿಲ್ಲ, ಈ ಕಾರ್ಯಕ್ರಮ ಕೈಗೊಳ್ತಿರ್ಲಿಲ್ಲ. ಈಗ ಮತ್ತೆ ಒಂದು ಸಭೆ ಕರಿತೀನಿ, ಅದರಲ್ಲಿ ಹೇಳ್ಬಿಡಿ ನಾವು ತಯಾರಿದ್ದೀವಿ ಅಂತೇಳಿ ನಮ್ಮ ಟ್ರೆಜರರ್ ಕೊಟ್ರೇಶಿ ನಾನು 87,000 ಬಿಡಿಸ್ಕೊಂಡ್ಬಂದು ಅವತ್ತು ಕಾರ್ಯಕ್ರಮದಲ್ಲಿ ಇಲ್ಲಿ ಕೂತು ಇದೇ ಆವರಣದಲ್ಲಿ ಸಭೆ ಸೇರಿದಾಗ ನಾವು ದುಡ್ಡು ವಾಪಸ್ ಕೊಡೋಕ್ಕೆ, ಯಾಕೆಂದರೆ ನಾನು ಕಲೆಕ್ಟ್ ಮಾಡಿದ್ದೆ, ನನಗೆ ಗೊತ್ತಿತ್ತು ಯಾರ್ಯಾರ ಹತ್ರ ಕಲೆಕ್ಟ್ ಮಾಡಿದ್ದೀವಿ ಅಂತ. ಹಳೆಯ ವಿದ್ಯಾರ್ಥಿಗಳೇ ಕೊಟ್ಟಿದ್ರು, ಜಾಲ್ಗಾರ್ ಬಸಣ್ಣ, ಜಾಲ್ಗಾರ್ ಕೊಟ್ರೇಶಿ, ಅವರಿಂದಲೇ ಇದು ಪ್ರಾರಂಭ ಆಯಿತು. ಆಮೇಲೆ CHM ಕೊಟ್ರೇಶಿ, ಎಲ್ಲ ಹಳೆಯ ವಿದ್ಯಾರ್ಥಿಗಳು ಬಚ್ಚಿನಮಠ ಶಾಲೆಯಲ್ಲಿ ಓದ್ದೆ ಅಂತವ್ರು ಕೇಳಿದ ತಕ್ಷಣ ಅವರೆಲ್ಲ 10,000, 20,000, 15,000 ಕೊಟ್ಟರು. ಅವಾಗ ನಾನು ಸಭೆ ಮುಂದಿಟ್ಟಾಗ ಈ ವಿಚಾರವನ್ನು ನಾವು ಪಂಪವಿದ್ಯರು ಹಂಗಂದ್ರು, ಮತ್ತು ಎಲ್ಲರೂ ಭಿನ್ನಾಭಿಪ್ರಾಯ ಇದ್ದಾಗ ನೆರವೇರಿಸೋದು ಬೇಡ, ದುಡ್ಡು ವಾಪಸ್ ಕೊಟ್ಬಿಡ್ರಿ ಅಂದರು. ನಾವು ತಯಾರಾಗಿದ್ವಿ ವಾಪಸ್ ಕೊಡೋದಕ್ಕೆ. ಆಗ ನಮ್ಮ ಕಾಸಿಂ ಭಯ್ಯ ಏನು ಒಂದು ಸಜೆಷನ್ ಕೊಟ್ಟರು ಅಂದರೆ, ಭಯ್ಯ ನಮ್ಮ ಸದಸ್ಯ ಇರೋದು ಭಿನ್ನಾಭಿಪ್ರಾಯ ಬೇಡ, ಇದನ್ನು ನಾವು ಟಾರ್ಗೆಟ್ ಕೊಟ್ಟಿಲ್ಲ, ತಿಂಗಳಲ್ಲಿ ಮುಗಿಸ್ತೀವಿ, 2 ತಿಂಗಳಲ್ಲಿ, ಇನ್ನೂ ಸ್ವಲ್ಪ ಕಾಲಾವಕಾಶ ತಗೊಂಡು ನಾವು ನೆರವೇರಿಸಿದ್ರೆ ಒಳ್ಳೆಯದಾಗುತ್ತೆ, ನಿನ್ನ ನೇತೃತ್ವದಲ್ಲಿ ಇದು ನಡೀಲಿ, ಇದು ಆಗುತ್ತೆ ಅನ್ನೋ ಒಂದು ಆಶ್ವಾಸನೆಯನ್ನು ಅವ್ರು ಹೇಳಿದರು. ಹಾಗೆ ನಮ್ಮ ಸೋಮಣ್ಣ ಮೇಷ್ಟ್ರು ಕೂಡ ನನಗೆ ಬೈದ್ಬಿಟ್ಟು ಹೇಳಿದರು, ಇಲ್ಲೋ ನಿನ್ನ ಕೈಲಿ ಇದು ಆಗುತ್ತೆ, ನೀನು ಯಾವುದೇ ಕಾರಣಕ್ಕೂ ಇಸ್ಕೊಂಡು ದುಡ್ಡು ವಾಪಸ್ ಕೊಡೋದಿಲ್ಲ. ಇವಾಗ ಕಾರ್ತಿಕ ಇನ್ನೂ ಮುಂದಿತ್ತು, ಕಾರ್ತಿಕದವ್ರಿಗೆ ಕಾಯೋಣ, ಆ ಟೈಮಲ್ಲಿ ಏನು ಬರುತ್ತೆ ನೋಡೋಣ ಅನ್ನೋ ಒಂದು ಸಜೆಷನ್ ಕೊಟ್ಟರು. ಅದು ನಮ್ಮ ಗೆಳೆಯರ ಬಳಗದಲ್ಲಿ ಕೆಲವರಿಗೆ ಗೊತ್ತು, ತಮಗೂ ಕೂಡ ಈ ವಿಚಾರ ಗೊತ್ತಾಗಲಿ ಅನ್ನೋ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ಆಗ ನಿರ್ಧಾರ ಮಾಡಿದ್ವಿ. ಆ ಸಭೆಗೆ ನಮ್ಮ ರಾಮಣ್ಣವರು ಬಂದರು, ಸ್ವಲ್ಪ ತಡವಾಗಿ ಬಂದರೂ ಕೂಡ ಈಗ ಎಲ್ಲ ನಮ್ಮ ಒಮ್ಮತದ ನಿರ್ಧಾರದಿಂದ ಸರಿ ಕಾರ್ತಿಕ ಮುಗಿಯೋವರೆಗೆ ನಾವು ವೆಯ್ಟ್ ಮಾಡೋಣ, ಎಷ್ಟು ಅಮೌಂಟ್ ಸೇರುತ್ತೆ ನೋಡೋಣ, ಆ ನಂತರ ನಾವು ಮುಂದಿನ ತೀರ್ಮಾನ ತಗೊಳ್ಳೋಣ ಅಂತ ಮಾಡಿಸಿದ್ವಿ. ಆಗ ನಮಗೆ 15/12/25 ಮತ್ತೆ ಸಭೆ ಸೇರಿದ್ವಿ. ನಾನು ನಮ್ಮ ಕಾರ್ಯ ಕಂಟಿನ್ಯೂಷನ್ ನಡೀತಾನೆ ಇತ್ತು. ನಂದು ಏನು ಟ್ರೇಸ್ ಔಟು ಹಳೆಯ ಸ್ನೇಹಿತರು ಯಾರಿದ್ದಾರೆ ಅವ್ರ ಹತ್ರ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಹತ್ರ ಬಿಲ್ ಮಾಡೋದು, ಈ ಥರ ಊರಿಗೆ ಒಳ್ಳೇದಾಗುತ್ತೆ, ಈ ಥರ ಮಾಡೋಣ ಅಂತ ಇದ್ದೀವಪ್ಪ ಅಂದರೆ ಯಾರೂ ಇಲ್ಲ ಅಂದಿಲ್ಲ. ಎಲ್ಲರೂ 5,000, 10,000, 15,000, 20,000 ಅಂತ ಕೊಡ್ತಾ ಬಂದರು. ಆಗ ನಮ್ಮ ರಾಮಣ್ಣವರು ಸಭೆಗೆ ಬಂದಾಗ ಒಂದು ಮಾತು ಹೇಳಿದ್ರು, ನಾವು ಆ ಬಾಗಿಲೇ ಓಡಾಡ್ತಾ ಇದ್ವಿ ಮೊದಲೆಲ್ಲ. ಅವ್ರು ಹೇಳಿದ್ರು, ಅವತ್ತೇ ಅಟ್ಲೀಸ್ಟ್ ಇದ್ರು, ಶಿವಣ್ಣ ಇದ್ದರು, ಎಲ್ಲರಿಗೂ ಹೇಳಿದರು, ಇನ್ಮೇಲೆ ಈ ಬಾಗಿಲು ಓಪನ್ ಮಾಡಿರಿ, ಇದು ವಾಸ್ತು ಸರಿಯಾಗಿದೆ ಅಂದರು. ಈಗ ವಾಸ್ತು ವರ್ಕೌಟ್ ಆಯಿತು, ನಮ್ಮ ಶ್ರಮವನ್ನು ವರ್ಕೌಟ್ ಆಯಿತು. ಈಗ ಈ ಕಾರ್ಯಕ್ರಮ ನೆರವೇರುತ್ತೆ. ರಾಮಣ್ಣವ್ರಿಗೆ ಒಂದು ಚಪ್ಪಾಳೆ ಬರಲಿ. ವಾಸ್ತುನ ಚೇಂಜ್ ಮಾಡಿದ್ದ ರಾಮಣ್ಣವರು. ಆ ನಂತರ ನಾವು ಕಾರ್ಯಪ್ರವೃತ್ತರು ಆದ್ವಿ. ಆ ನಂತರ ಮುಂದೆ ಮತ್ತೆ ಒಂದು ವಿಷಯ ಈ ಕೊಟ್ಟೂರಲ್ಲೆಲ್ಲ ಓಡಾಡ್ತಾ ಇತ್ತು, ಬೆಂಗಳೂರಲ್ಲಿ ಓಡಾಡಿದೆ. ಅದೇನಂದರೆ ಕಾಶಿನ ಒಂದು ಭರವಸೆ ಇತ್ತ, ಎಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಆಗಲೇ ಮುಂದೆ ನೋಡೋಣ ಅಂತ ಒಂದು ಮಾತು ಹೇಳಿದ್ದ ಅವನು. ನೀವೇನು ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ರಿ, ನಾನು ಕೊಡ್ತೀನಿ ಅಂತ ಯಾರೂ ಹೇಳಿಲ್ಲ. ಅದನ್ನು ಊರಲ್ಲೆಲ್ಲ ಸುದ್ದಿ ಹಬ್ಸಿದ್ರು, ಕಾಶಿನೆಲ್ಲ ದುಡ್ಡು ಕೊಡ್ತಾನಂತೆ, ಯಾರು ದುಡ್ಡು ಕೊಡಬೇಡ್ರಿ, ಚಾಮರಾಜ ಕೇಳಿದ್ರೆ ದುಡ್ಡು ಕೊಡಬೇಡ್ರಿ. ಬೆಂಗಳೂರಲ್ಲಿ ಇದು ನಾನು ಕಿವಿಗೆ ಬಿಟ್ಟಿದೆ. ಹಾಗಾದರೆ ನನಗೆ ಮತ್ತೆ ಮನಸ್ಸಿಗೆ ನೋವಾಯ್ತು, ಇದೇನಪ್ಪ ಈ ಥರ ಆಯಿತು ಅಂತೇಳಿ. ಆ ನಂತರ ನಾನು ಬಳ್ಳಾರಿಗೆ ಹೋದಾಗ
ಈ ನಮ್ಮ ಓಣಿಯವರಾದ CHM ವಿಜಯ್ ಕುಮಾರ್, ಆ ಹುಡುಗ ದತ್ತಿನ ಶಾಲೆಯಲ್ಲಿ ಓದಿದಂಥ ಹುಡುಗ. ನಾನು ನಮ್ಮ ಶ್ರೀಮತಿಯವರ ಕ್ಲಾಸ್ಮೇಟ್. ಅವ್ನಿಗೆ ಮಾತಾಡೋದು ಒಂದೇ ಮಾತ್ರ, ಅವ್ನು ಎಷ್ಟು ಖುಷಿಯಾದ, ಅಣ್ಣ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ, ಕೊಟ್ಟವ್ರಿಗೆ ನೀವು ಆ ಶಾಲೆಯಲ್ಲಿ ಓದಿಲ್ಲ ಅಂದರೂ ಕೂಡ ನಿಮಗೆ ಆ ಶಾಲೆ ಬಗ್ಗೆ ಅಭಿಮಾನವಿದೆ, ದಯವಿಟ್ಟು ಈ ಕಾರ್ಯ ನಮ್ಮ ಮುಂದುವರಿಸ್ರಿ, ನನ್ನ ಸ್ನೇಹ ಬಳಗ ಇದೆ, ನಾವು ಅವ್ರ ಹತ್ರ ಎಲ್ಲ ಕೇಳ್ಕೊಳ್ತೀನಿ ಅಂದ ಅವನು. ಅವತ್ತಿನ ದಿವಸನೇ ಅವನು 10,500 ರೂಪಾಯಿನ ಜಮಾ ಮಾಡಿದೆ. ಅವಾಗ ನಮಗೇನೋ ಧೈರ್ಯ ಬಂದಂಗಾಯ್ತು. ಮತ್ತು ಅನೇಕ ಜನರು, ಅದು ನಾನು ಯಾವತ್ತೂ ಭವಿಷ್ಯ ಕೇಳಿದ ಮನುಷ್ಯ ಅಲ್ಲ, ಆದರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನೇನೋ ಒಬ್ಬರನ್ನ ಕೇಳಿದೆ, RS-ಸ್ಕೋಪ್ ಅಂತ ಏನೋ ಅಂತೀವಲ್ಲ ಅದನ್ನು. ಅದರಲ್ಲಿ ನನಗೆ ಏನು ಹೇಳಿದ್ರು ಅಂದರೆ, ಒಳ್ಳೆ ಟೈಮ್ ಶುರುವಾಗಿದೆ, ಬಿ ಅಂತ ಲೆಟ್ರ್ ಇರೋ ವ್ಯಕ್ತಿ ನಿಮ್ಮ ಟಚ್ಚಿಗೆ ಬರ್ತಾನೆ, ಅದರಿಂದ ನೀವು ಹಿಡಿದಂಥ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅನ್ನೋ ಮಾತನ್ನು ಹೇಳಿದರು. ವಿ ಅಂದರೆ ವಿಜಯ್ ಕುಮಾರ್, ವೆಂಕಟೇಶ್, ಆಮೇಲೆ ಇಲ್ಲಿ ವಿಜಯಲಕ್ಷ್ಮಿ ಅನ್ನೋರು ಇದ್ದಾರೆ. 5 ಜನ ಇದ್ದರು, ಈಗ 3 ಜನ ಬಂದಿದ್ದಾರೆ ಅನ್ಸುತ್ತೆ. ಅವರು ಕೂಡ 5,000, 3,000, 3,500 ಎಲ್ಲ ಬೋರ್ಡ್ ಕೊಟ್ಟರು. ಈಗ ನಾವು ಆ ಕಾರ್ಯಕ್ರಮನ ನಾವು ಅವತ್ತು ಇನ್ನೂ 1 ಲಕ್ಷ ನಮಗೆ ಬೇಕಿತ್ತು. ನಾವು ಮೊನ್ನೆ ಒಂದು ಪ್ರೆಸ್ ಮೀಟ್ ಕರೆಯೋಣ ಅಂತ ಸಭೆ ಸೇರಿದಾಗ ಅವಾಗ ಒಂದು ಆಲ್ಟರ್ನೇಟಿವ್ ಪ್ಲ್ಯಾನ್ A, ಪ್ಲ್ಯಾನ್ B ರೆಡಿ ಮಾಡಬೇಕಲ್ವಾ. ರಾಮಣ್ಣರು ಒಂದು ಭರವಸೆ ಕೊಟ್ಟರು, ಇಲ್ಲ ನಾವು ತುಕಾರಾಮ್ ಸರ್ ಹತ್ರ ಹೋಗೋಣ, ಅಲ್ಲಿ ನಾನು ದುಡ್ಡು ಕೊಡಿಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂದೆ. ಅಷ್ಟೊಳಗಡೆ ಬಳ್ಳಾರಿಯಲ್ಲಿ ಗಲಾಟೆ ಆಯಿತು, ಅವರು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನಾನು ಪ್ಲ್ಯಾನ್ B ರೆಡಿ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ನಮ್ಮ ವೆಂಕಟೇಶ್ ಅವರು ಪರಿಚಯ ಆಗುತ್ತಲ್ಲ, ಅವ್ರಿಗೆ ನಾನು ಹೇಳಿದ್ದೆ, ಇಲ್ಲ ನಾವು ಅವಶ್ಯಕತೆ ಬಿದ್ದಾಗ ನಿಮ್ಮ ಸಹಾಯ ತಗೊಳ್ತೀವಿ ಅಂತ ಹೇಳಿದೆ. ಆ ಮನುಷ್ಯ ವೆಂಕಟೇಶ್ ನನ್ನ ಹತ್ರ ಸುಮಾರು 10 ಗಂಟೆ ಮಾತಾಡಿದ್ದಾರೆ. ಆಮೇಲೆ ಆಗ ವೆಂಕಟೇಶ್ ಮುಂದೆ ಮಾತು ಹೇಳಿದ್ರು, ಎಷ್ಟು ಕಮ್ಮಿ ಆಗುತ್ತೆ ಸರ್ ಅಂತ. ನಾನು ಒಂದು 50,000 ಬೇಕಾಗ್ಬೋದು ಅಂದೆ. ಅದೇ ರೀತಿ ಆ ಮನುಷ್ಯ 55,000 ದೇವರಿಗೆ ರೂಪದಲ್ಲಿ ಕೊಟ್ಟರು. ಅವ್ರ ತಂದೆ ವೇದಿಕೆಯಲ್ಲಿ ಡಾಕ್ಟ್ರು ಕೃಷ್ಣ ರೆಡ್ಡಿ ಅವರು ಮೈಸೂರು, ಮತ್ತು ಆ ವೆಂಕಟೇಶ್ ಅವ್ರದ್ದು ಆ ಸ್ಕಿಲ್ ಟೆಕ್ ಅಂತೇಳಿ ಅವರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು ಈ ಸ್ಟೇಟ್ ಲೆವೆಲ್ನಲ್ಲಿ. ಆ ಮನುಷ್ಯ ಅಷ್ಟು ಜೆಂಟಲ್ಮೆನ್. ಈ ಸಭೆಗೆ ಆಹ್ವಾನ ನೀಡಿದ್ದೆ, ಅವರು ಬರೋಕ್ಕಾಗಲ್ಲ, ನಾನು ಮತ್ತೊಂದು ಸಭೆ ಸಮಯ ಮಾಡಿಕೊಂಡು ಅವರು ಬಸವಪ್ಪ ಸಾರ್ನ, ಸೋಮಣ್ಣ ಮೇಷ್ಟ್ರನ್ನ, ಜಯ ಮೇಷ್ಟ್ರನ್ನ ಭಾಳ ನೆನೆಸಿದ್ದಾನೆ ಆ ಮನುಷ್ಯ. ಅವ್ರು ಕಳಿಸಿದಂಥ ಮೆಸೇಜು ನನ್ನಲ್ಲಿದೆ, ಅದನ್ನು ನಾನು ಓದ್ತೀನಿ. ಈಗ ನಾನು ನಿರೂಪಣೆ ಕೂಡ ನನ್ನದೇ ಇರೋದ್ರಿಂದ ಈಗ ಮುಂದಿನ ಕಾರ್ಯಕ್ರಮ ಈಗ ಈಗ ಉದ್ಘಾಟಕರಿಂದ ಭಾಷಣ, ಆನಂತರ ನಮ್ಮ ಇಂದಿನ ಸಭೆಯ ಅಧ್ಯಕ್ಷರಾದ ಜಯಪ್ಪ ಮಾಸ್ಟರ್ ಮಾತಾಡ್ತಾರೆ. ಉದ್ಘಾಟಕರಾದ ಸೋಮಣ್ಣ ಮಾಸ್ಟರು ಈಗ ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡೋದಕ್ಕೆ ಒಂದು ವಿನೂತನವಾದಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಮಾಜಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಜಯಪ್ಪನವರೇ ಮತ್ತು ಈ ಸಂಘದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವೆಂಕಟರಾಮಣ್ಣನವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹನುಮಂತಪ್ಪನವರೇ, ಸಾಲುಗಳು ಕೇಳಿದವರು ಅಂತ ಆಸೆ ಅವರಲ್ಲಿ ಬಹಳ ಇತ್ತು. ಅಕಸ್ಮಾತ್ ಯಾರು ಕೊಡ್ಲಿಕ್ಕೆ ನಾನೇ ಕೊಟ್ಬಿಡ್ತೀನಿ ಅನ್ನೋ ಮಾತನ್ನು ಅವ್ರು ನಮಗೆ ಹೇಳಿದ್ರು. ಆಗ ಈ ಮುಖ್ಯೋಪಾಧ್ಯಾಯಿನಿಯವರು ಮತ್ತು ಈ ಶಾಲೆಯ ಸಹ ಶಿಕ್ಷಕರುಗಳು, ನೀವು ಚಾಮರಸರವರು ಬತ್ತಿ ಮೀಟಿಂಗ್ ಮೇಲೆ ಕರೆದು ಕೂಡಲೇ ಅವರು ನಮಗೆ ಜಿಲೇಬಿ ಖಾರ ಕೊಡ್ತಿದ್ರು, ಟೀ ಬಿಸ್ಕೆಟ್ ಕೊಡ್ತಿದ್ರು. ಎಷ್ಟು ನಮ್ಮನ್ನು ಆಧಾರ ಆತಿಥ್ಯದಿಂದ ನೋಡ್ಕೊಂತಂದ್ರೆ ಅದು ಹೇಳ್ತಿರೋದು ಅಂತ ಒಂದು ಅವ್ರ ಮನೆಗೆ ಬಂದು ಅತಿಥಿಗಳು ನೋಡ್ತಿದ್ದಲ್ಲ, ಹಂಗೆ ನೋಡ್ತಿದ್ರು ನಮ್ಮನ್ನ. ಅವರೇ SDM
ಆ ಸಂಘ ಆತ ಈ ಕಾರ್ಯದಲ್ಲಿ ಯಾವಾಗಲೂ ಭಾಗಿಯಾಗಿರ್ತಿದ್ದ. ಈ ಶಾಲೆಯ ಏಳಿಗೆಗಾಗಿ ಆತ ತನುಮನ ಧನವನ್ನು ಕೂಡ ಅರ್ಪಿಸ್ತಾನೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಜಯಚಾಮರಾಜ ಒಡೆಯರ್ ಕೊಟ್ಟು ಈ ಚಾಮರಸರ್ ಅವರು ಇವರ ಕಾರ್ಯವನ್ನು ನೋಡಿದ್ರೆ ಭಯಂಕರವಾದಂಥ ಕಾರ್ಯ. ರೊಕ್ಕ ವಾಪಸ್ ಕೊಟ್ಟು ನಂದು ಒಂದು ದಿವಸ ಇಲ್ಲ, ನೀನು ಸಂಚಾಲಕ, ನಿನ್ನಲ್ಲಿ ಸಂಚಿ ಇದೆ ಚೀಲ, ಅದು ತುಂಬತಕ್ಕೆ ನೀನು ವಾಪಸ್ ಕೊಡಬೇಡ ಅಂತ ನಾನು ಕಾಸಿನ ಸಾಹೇಬ್ರು ಅವತ್ತು ಹೇಳಿದ್ದೀನಿ. ಅದು ಕೊಟ್ಟೇಶನ ದಯದಿಂದ ಸಾಕಷ್ಟು ಸಂಚಿ ತುಂಬಿಡ್ತು. ಎಷ್ಟು ಕಷ್ಟಪಟ್ಟಾರಂದ್ರೆ ಅವ್ರು ಹೇಳ್ಬಾರ್ದು. ಆ ಫೋನ್ನವ್ರ ಹಾಳಾಗಿ ಹೋಗಿದ್ದಾರೆ ಅಂತ ಕೈಯಾಗ 10 ಮಂದಿಗೆ ಫೋನ್ ಮಾಡಿದ್ದಾರೆ. ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಶಿಷ್ಯ ಬಂಧು ಬಾಂಧವರೇ, ಮುದ್ದು ಮಕ್ಕಳೇ ಮತ್ತು ನನ್ನ ಆಪ್ತೀಯರಾದಂಥ ಪತ್ರಕರ್ತರೇ, ನಿಮ್ಮೆಲ್ಲರಿಗೂ ವಂದಿಸಿ ಯಾಕೆ ಮಾತಾಡ್ತೀನಿ. ಏನು ಅಂದ್ರೆ ಈ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಒಂದು ಭಾಗದಲ್ಲಿ ಕಾಡಿಗೆ ಪಾಂಡವರನ್ನ ಕರ್ಕೊಂಡು ಹೋದಾಗ ಅಲ್ಲಿ ಏಕಲವ್ಯ ಅಂತಕ್ಕಂಥ ಒಬ್ಬ ಶಿಷ್ಯ ದ್ರೋಣಾಚಾರ್ಯರ ಒಂದು ಮೂರ್ತಿಯನ್ನು ಮಾಡಿ ಆ ಬಿಲ್ಲು ವಿದ್ಯೆಯನ್ನು ಕಲಿತು ಆ ದ್ರೋಣಾಚಾರ್ಯರಿಗೂ ಅದು ಗೊತ್ತಾಗಿ ಅವರು ನಲ್ಲಿಗೆ ಬಂದು ನೀನು ಈ ವಿದ್ಯೆಯನ್ನು ಹೆಂಗೆ ಕಲಿತೆ ಅಂದ್ರೆ ನಾನು ನಿಮ್ಮ ಮೂರ್ತಿಯನ್ನು ನೋಡಿ ಮೂರ್ತಿಯಿಂದ ಭಕ್ತಿಯಿಂದ ಕಲಿತೆ ಅಂತ ಹೇಳ್ತಾನೆ. ಹಂಗಾದ್ರೆ ನನಗೆ ಗುರುದಕ್ಷಿಣೆಯನ್ನು ನೀನು ಕೊಡು ಅಂತ ಕೇಳ್ತಾನೆ. ಅವಾಗ ಏನು ಕೊಡಬೇಕು ಅಂತ ಕೇಳ್ತಾನೆ. ನನ್ನಲ್ಲಿ ಏನಿಲ್ಲ, ಏನು ಕೊಡ್ಲಿ ಅಂದ್ರೆ ನಿನ್ನ ಬಲಗೈ 70 ಕೊಡು ಅಂದಾಗ ಆ ಏಕಲವ್ಯ ತನ್ನ ಬಾಳದಿಂದ 70 ಕಳೆದು ಗುರುಗಳ ಪಾದಕ್ಕಿರ್ತಾನೆ. ಹಂಗೆ ನಮ್ಮ ಚಾಮರಾಜರವರು ಹೆಂಗ್ ಮಾಡಕ್ಕೆ ರೊಕ್ಕ ಇತ್ತು ಅಂದಾಗ ನಿಮ್ಮೆಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮಿಂದ 70 ಚಿಮ್ಮಿಸಿ ಈ ರೊಕ್ಕವನ್ನು ಕೊಟ್ಟಿದ್ರು. ನೀವೆಲ್ಲ ಗುರುಕಾಣಿಕೆ ಅಂತ ಈ ಗುರುಕುಲಕ್ಕೆ ನೀವು ಕೊಟ್ಟಿದ್ದೀರಿ, ಗುರುಗಳಿಗೆಲ್ಲ ಗುರುಕುಲಕ್ಕೆ ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಈ ಒಂದು ಸಮಿತಿ ಪರವಾಗಿ ನಿಮಗೆ ವಂದನೆಗಳನ್ನು ಅರ್ಪಿಸುತ್ತಾ ನನಗೆ 2 ಮಾತುಗಳು ಅನುಭವ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ 2 ಮಾತುಗಳನ್ನು ಮುಗಿಸುತ್ತೇನೆ ಅಂತ ಹೇಳಿ. ಸೋಮಣ್ಣ ಮಾಸ್ಟ್ರು ಬಹಳ ಪ್ರಶಂಸೆ ಮಾಡಿ ಮಾತಾಡಿದರು. ಅದಕ್ಕೆ ನಾನು ಅರ್ಹನಲ್ಲ. ಇದು ಎಲ್ಲರ ಸಹಕಾರದಿಂದ ನೆರವೇರುವಂಥ ಕಾರ್ಯಕ್ರಮ. ಇದು ಒಬ್ಬನಿಗೆ ಕಿರೀಟ ಇಟ್ಕೊಳ್ಳೋಕ್ಕಾಗಲ್ಲ. ನನ್ನ ತಲೆಯಲ್ಲಿ ಕಿರೀಟನೂ ಕೂಡಲಿಲ್ಲ ಅನ್ನೋದಕ್ಕೋಸ್ಕರನೇ ಜೀವನದಲ್ಲಿ ಗೆಲ್ಲಬೇಕಂದ್ರೆ ಮಿತ್ರ ಇರ್ಬೇಕಂತೆ. ಜೀವನದಲ್ಲಿ ಗೆಲ್ಲಬೇಕು ಅಂದರೆ ಮಿತ್ರ ಇರ್ಬೇಕಂತೆ. ಜೀವನ ಪರ್ಯಂತ ಗೆಲ್ಲಬೇಕಂದ್ರೆ ಶತ್ರುಗಳಿರ್ಬೇಕಂತೆ. ಜೀವನ ಪರ್ಯಂತ ಗೆಲ್ಲಬೇಕಂದ್ರೆ ಶತ್ರುಗಳಿರ್ಬೇಕಂತೆ. ನನಗೆ ಶತ್ರುಗಳಿದ್ದಷ್ಟು ಖುಷಿ ಆಗುತ್ತೆ. ಆದ್ದರಿಂದ ನಾನು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸ ಸಾಧ್ಯವಾಗುತ್ತೆ. ಈಗ ನಮ್ಮ ರಾಮಣ್ಣವರು 2 ನಿಮಿಷ ಮಾತಾಡ್ತಾರೆ. ತದನಂತರ ನಮ್ಮ ಪಂಪಪತಿಯವರು, ಆನಂತರ ಅಧ್ಯಕ್ಷೀಯವನ್ನು ಮುಗಿಸಿ ನಾವು ಜಯಪ್ಪ ಮಾಸ್ಟರ್ ಅವರು ಹಾಗೂ ಸೋಮಣ್ಣ ಮಾಸ್ಟರ್ ಅವರು ಹಾಗೂ ಕಾಶನ್ ಸಾಹೇಬ್ರೆ, ಹನುಮಂತಪ್ಪನವರೇ ಹಾಗೂ ಮುಖ್ಯ ಗುರುಗಳಾದಂಥ ಮೇಡಮ್ನವರೇ ಹಾಗೂ ಸುರೇಶಪ್ಪನವರೇ ಮತ್ತು ಚಾಮರಾಜ ಸಾಹೇಬ್ರೆ ಹಾಗೂ ಪಂಪಪತಿ ಸಾಹೇಬ್ರೆ ಮತ್ತು ಬಸವನಪ್ಪ ಸಾಹೇಬ್ರೆ, ಇವತ್ತು ನಾವು ಈ ಒಂದು ಮೇಲ್ಚಾವಣಿಯನ್ನು ಮಾಡಲಿಕ್ಕೆ ಬಹಳ ಸಾಹಸಗೊಂಡ ನಮ್ಮ ಚಾಮರಾಜ ಸಾಹೇಬರಿಂದಲೇ ಇದು ಎಲ್ಲ ನೆರವೇರಿತು. ಯಾಕಂದರೆ ಎಡೆಬಿಡದಂತೆ ಈ ಒಂದು ಕೆಲಸ ಕಾರ್ಯಕ್ರಮದಲ್ಲಿ ಎಷ್ಟೇ ಒತ್ತಡ ಇದ್ದರೂ ಕೂಡ ಅವರು ಎಲ್ಲರಿಗೆ ಫೋನ್ ಮಾಡಿದ್ರು. ಮತ್ತು ಎಲ್ಲರಿಗೆ ಫೋನ್ ಮಾಡಿ ಎಲ್ಲ ಉಳಿಸಿದ್ರು ಅವರು ಈ ಮೇಲ್ಚಾವಣಿ ಮಾಡಲೇಬೇಕು ಅಂತ. ಯಾಕಂದರೆ ಅವರಿಗೆ ಈ ಶಾಲೆಯಲ್ಲಿ ಓದಿಲ್ಲ ಅಂದರೂ ಕೂಡ ಬಹಳ ಅವರ ಶ್ರೀಮತಿಯವರು ಕೂಡ ಇಲ್ಲಿ
ಈ ಗಚ್ಚಿಮಠ ಶಾಲೆಯ ಒಂದು ವಿದ್ಯಾರ್ಥಿ ಆಗಿರೋದ್ರಿಂದ ಮತ್ತು ಅವರು ಈ ಶಾಲೆಯಲ್ಲಿ ಓದಿದ್ರು ಕೂಡ ಇಷ್ಟು ಇಂಟ್ರೆಸ್ಟ್ ತಗೊಂಡು ಈ ಒಂದು ಒಳ್ಳೆಯ ಕೆಲಸವನ್ನು ನೆರವೇರಿಸಿದ್ರು. ಅವರಿಗೆ ನಾನು ತುಂಬ ಹೃದಯದಿಂದ ಒಂದು ಸ್ವಾಗತವನ್ನು ಮಾಡ್ತೇನೆ. ಯಾಕಂದ್ರೆ ಈ ವೇದಿಕೆಗೆ ಆಶೀರ್ವಾದಂಥ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರು ಹಾಗೂ ಮುಂಭಾಗದಲ್ಲಿರುವಂಥ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಇವತ್ತು ಪ್ರತಿಯೊಬ್ಬರು ಅವರವರು ಯೋಗ್ಯತೆ ಎಷ್ಟಿದೆ ಅಷ್ಟು ದಾನ ಮಾಡಿದರೆ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಇಬ್ಬರು ಮಾಡಿದ್ರಲ್ಲ, ತಾವೆಲ್ಲರೂ ಸಹಕರಿಸಿದ್ರಿ. ಮತ್ತು ಕೆಲವು ಟೈಮ್ನಲ್ಲಿ ಒಂದು 50-60 ಸಾವಿರ ಕಡಿಮೆ ಆಗ್ತಕ್ಕಂಥ ಚಾಮರಾಜ್ ಅವರು ಒಬ್ಬ ಸಾವಿರ ನಾವೆಲ್ಲ ಮಾತಾಡಿದ್ರು. ಆ ಸಮಯದಲ್ಲಿ ನೋಡೋಣ ಮತ್ತು ತೂಕಾರಾಮ್ ಸಾಹೇಬ್ರ ಹತ್ರ ನೋಡೋಣ ಅಂತ ಹೇಳಿದ್ರು. ಆ ಸಮಯದಲ್ಲಿ ಬಳ್ಳಾರಿ ಗಲಾಟೆ ಆಯಿತು. ಬಳ್ಳಾರಿ ಗಲಾಟೆ ಆದಾಗ ಅವರು ಸಿಗಲೇ ಇಲ್ಲ. ನಾವು ದಿನನಿತ್ಯ ಫೋನ್ ಮಾಡ್ಕೊಂತ ಇರ್ತಿದ್ವಿ. ಮತ್ತು ಅವರ ಕಾರ್ಯ ನಿಮಿತ್ತದಲ್ಲಿ ಬೆಂಗಳೂರಿಗೆ ಹೋದ್ರು. ಮತ್ತು ಅಲ್ಲಿ DK ಶಿವಕುಮಾರ್ ಅವ್ರನ್ನ ಅಲ್ಲಿ ಬಳ್ಳಾರಿಗೆ ಹೋಗಿ ಅವರೇ ಕರ್ಕೊಂಡ್ಬಂದ್ರು. ಈ ರೀತಿ ಪ್ರತಿನಿತ್ಯ ಕೂಡ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ನಮಗೆ ಅವ್ರು ಸಿಗಲಿಲ್ಲ. ಆ ಸಿಗಲಿದ್ದ ಟೈಮ್ನಲ್ಲಿ ನಮ್ಮ ಚಾಮರಾಜ್ ಸಾಹೇಬರು ಎದಿರಂತೆ ಎಲ್ಲ ಅವರಿಗೆ ಗೊತ್ತಿದ್ದಂಥ ಅವರ ಸ್ನೇಹಿತರಿಗೂ ಎಲ್ಲ ಹೇಳಿ ಈ ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಮ್ಮ ಸ್ನೇಹ ಸಮ್ಮೇಳನದ ಎಲ್ಲ ವಿದ್ಯಾರ್ಥಿಗಳು ಇದೇ ರೀತಿ ಇರಲಿ. ಈಗ ಓಲ್ಡ್ ಸ್ಟೂಡೆಂಟ್ ಈಸ್ ದ ಬೆಸ್ಟ್ ಸ್ಟೂಡೆಂಟ್ ಅಂತ ಕೂಡ ಹೇಳ್ತೇನೆ. ಯಾಕಂದರೆ ಇಂಥ ಒಂದು ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಾವು ಇಂಥ ಒಂದು ವೇದಿಕೆಯನ್ನು ಯಾರು ನಿರ್ಮಾಣ ಮಾಡಿರಕ್ಕಿಲ್ಲ. ಈಗ ನಾವು ಸಣ್ಣ ಮಟ್ಟದಲ್ಲೇ ಆದರೂ ಕೂಡ ಇಂಥ ಒಂದು ನಿರ್ಮಾಣವನ್ನು ಮಾಡಲಿಕ್ಕೆ ಯಾರು ಎಂತೆಂಥ ಶ್ರೀಮಂತರಿದ್ದಾರೆ ಅವ್ರು ಮಾಡ್ತಾರೆ ಬಿಡ್ತಾರೆ ದೇವರಿಗೆ ಗೊತ್ತು. ನಾವು ಮುಂದೆ ಒಂದು ಅದ್ದೂರಿಯಾಗಿ ಒಂದು ಸ್ನೇಹ ಸಮ್ಮೇಳನದ ಒಂದು ಒಕ್ಕೂಟದಲ್ಲಿ ನಾವೆಲ್ಲರೂ ಕೂಡ ಮಾತಾಡಿ ಒಂದು ಈ ಮೇಲ್ಚಾವಣಿಯನ್ನು ನಿರ್ಮಾಣ ಮಾಡಿ ಒಂದು ಇವತ್ತು ಮುಖ್ಯ ಗುರುಗಳು ಮತ್ತು ಇಬ್ಬರು ಗುರುಗಳಿಂದ ನಾವು ಜಯತ್ಮೇಶ್ವರ್ ಮತ್ತು ಸೋಮೇಶ್ವರಿಂದ ಉದ್ಘಾಟನೆ ಮಾಡಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಮತ್ತು ಎಲ್ಲ ಗುರುವೃಂದದವರಿಗೆ ಈ ಗಚ್ಚಮಠದ ಗುರುವೃಂದದವರಿಗೆ ವಂದಿಸಿ ಮತ್ತು ವೇದಿಕೆ ಮೇಲೆ ಇರುವ ಎಲ್ಲ ನಮ್ಮ ಯುವ ಬಳಗರು ಮತ್ತು ಗುರುಗಳಿಗೆ ವಂದಿಸಿ ಮತ್ತು ಮುಂದಿನ ಭಾಗದಲ್ಲಿರುವಂಥ ನಮ್ಮ ಸ್ನೇಹಿತರಿಗೆಲ್ಲರಿಗೆ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ಕೊಂಡು ಜಯ ಕರ್ನಾಟಕ. ನಾನು ಮಾತಾಡುವಾಗ ಒಂದು ವಿಷಯ ನಿಮಗೆ ತಿಳಿಸಲಿಲ್ಲ. ಇಲ್ಲಿ ತಿನ್ನುವ ಹಕ್ಕು ನಮಗಿದೆ, ಬಿಸಾಡುವ ಹಕ್ಕು ನಮಗಿಲ್ಲ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಮರಾಜರವರು ಊಟದ ಬಗ್ಗೆ ಹೆಂಗೆ ಅದು ಖರ್ಚು 15-20 ಸಾವಿರ ಬರ್ತೈತೆ ಅಂದರು. ಅದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿ ಅವ್ರನ್ನೆಲ್ಲರನ್ನು ಕರ್ಕೊಂಡೋಗಿದ್ದೆ. ನಮ್ಮದು ಗಚ್ಚಿಮಠ ಪ್ರಸಾದ ಕಮಿಟಿ ಇದೆ, ಅಲ್ಲಿ ಅದಕ್ಕೆ ಬೇಕಾದಷ್ಟು ರೊಕ್ಕಿದೆ. ಅವಾಗ ಕಟ್ಲಿ ವೀರಣ್ಣರ ಅಧ್ಯಕ್ಷರು ಅವ್ರ ತಕ್ಕ ಹೋಗಿ ನಾವು ಕೇಳಿದ್ವಿ ಈ ಊಟ ಕೊಡೋಕಂದಾಗ ಎಷ್ಟು ಮಂದಿಗೆ ಅಂದರು. ಇವರು 125 ಮಂದಿ ಹಾಕಾರಂದ್ರು. ಮತ್ತೆ ಬರೀ ನೀವೊಂದ ಉಂಡ್ರಿ ಹಂಗೆ ಕುಡಿದ್ರೆ ಯಾಕೆ ಕೊಡಬಾರ್ದು ಅಂತ ಹೇಳಿದ್ರು ಅವರು. ಅದಕ್ಕೆ ಎಲ್ಲರಿಗೂ ಊಟ ಕೊಡ್ರಿ ಅಂತ ಹೇಳಿ ಅವರು ತಮ್ಮ ಉದಾಹರಣವನ್ನು ತೋರಿಸಿ ಎಲ್ಲ ಟ್ರಸ್ಟಿಗಳಿಗೂ ಕೂಡ ಹಿಂಗೆ ಕೊಡಕ್ಕಂತ ಮಾಡಿ ಹಂಗಂತ ಆಗಲಿ ನೀವು ಕೊಡ್ರಿ ನಮ್ಗೆ ಒಪ್ಪಿಗೆ ಐತೆ ಅಂತ ಎಲ್ಲ ಟ್ರಸ್ಟಿಗಳು ಹೇಳಿದರು. ಅದಕ್ಕೆ ಈ ವಿಷಯವನ್ನು ತಿಳಿಸಿರ್ತೀನಿ. ದಯಮಾಡಿ ಊಟ ಸಮಯದಲ್ಲಿ ಶಾಂತ ರೀತಿಯಿಂದ ವರ್ತಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಆ ಕೊಟ್ರೇಶ್ವರರು ನಿಮಗೆಲ್ಲರಿಗೂ ಪ್ರಸಾದವನ್ನು ಇವತ್ತು ದಯಮಾಡಿಸಿದ್ದಾರೆ. ಅಧ್ಯಕ್ಷರಾದ ರಾಮಣ್ಣವರು ಕೆಲವು ಮಾತುಗಳನ್ನು ಹೇಳಿದರು, ಅವರಿಗೆ ಧನ್ಯವಾದಗಳು. ಈ ಪ್ರಸಾದ ವ್ಯವಸ್ಥೆಯನ್ನು ಗಚ್ಚಿಮಠ ಶಾಲಾ ಪ್ರಸಾದ ಕಮಿಟಿಯವರು ನೆರವೇರಿಸ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಮಕ್ಕಳ ಚಪ್ಪಾಳೆ ಮೂಲಕ ವಂದನೆಗಳನ್ನು ಅರ್ಪಿಸಿ. ಈಗ ನಮ್ಮ ಗೆಳೆಯರ ಬಳಗದ ಅಧ್ಯಕ್ಷರಾದ ಪಂಪಾಪತಿಯವರು ಸರ್ ಮಾತಾಡ್ತಾರೆ. ಆ ನಂತರ ಸನ್ಮಾನ ಕಾರ್ಯಕ್ರಮ ಆದಷ್ಟು ಬೇಗ ನಾವು ಮುಗಿಸಿ ವೇದಿಕೆ ಖಾಲಿ ಮಾಡ್ತೇವೆ. ಆಗ ಮಕ್ಕಳ ಡ್ಯಾನ್ಸು ಭಾಳ ಚೆನ್ನಾಗಿದ್ದಾವೆ. ನಾವು ಹೋದ ಸರಿ ನೋಡಿದ್ದೀವಿ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಲ್ಲಿ ನಾವು ಕೂಡ ಕೆಳಗಡೆ ಬರ್ತೇವೆ, ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ. ಆಗ ನಾವೆಲ್ಲ ಅದನ್ನು ಸವಿಯೋಣ. ವಿಘ್ನೇಶ್ವರನಲ್ಲಿ ವಂದಿಸುತ್ತಾ ಕೊಟ್ಟೂರಿನ ಅಧಿದೇವತೆಯಾಗಿರ್ತಕ್ಕಂಥ ಕೊಟ್ಟೂರೇಶ್ವರನಲ್ಲಿ ನಮಿಸುತ್ತಾ
ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಜಯಪ್ ಸರ್ ಅವರೇ ಮತ್ತು ನನ್ನ ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಸೋಮಣ್ಣ ಸರ್ ಅವರೇ, ದೊಡ್ಡರಾಮಣ್ಣನವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ಗಚ್ಚೇಮಠ ಶಾಲೆಗೆ ಊಟದ ಒಂದು ವ್ಯವಸ್ಥೆಗಾಗಿ ಮೇಲ್ಛಾವಣಿ ನಿರ್ಮಿಸಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಎದುರುಗಡೆ ಕೂತಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ಪತ್ರಕರ್ತ ಬಳಗದವರೇ, ತಾಯಿಯಿಂದ ಉಸಿರು ಬರ್ತದೆ, ತಂದೆಯಿಂದ ಹೆಸರು ಬರ್ತದೆ. ತಾಯಿಯಿಂದ ಉಸಿರು, ತಂದೆಯಿಂದ ಹೆಸರು ಉಸಿರಿರುವವರೆಗೆ ಅನ್ನವನ್ನು ನೀಡ್ತಕ್ಕಂಥ ವಿದ್ಯೆ ಗುರುಗಳಿಂದ ಬರ್ತದೆ. ನಾವು ಉಸಿರಿರುವವರೆಗೆ ಅನ್ನ ನೀಡ್ತಕ್ಕಂಥ ಒಂದು ವಿದ್ಯೆ ಗುರುಗಳಿಂದ ಬರ್ತದೆ. ಆ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ಗುರುಗಳಿಗೆ ನಾನು ಪ್ರಥಮವಾಗಿ ವಂದಿಸ್ತಾ ಇದ್ದೀನಿ. ನಾವೆಲ್ಲರೂ ಸಾಮಾನ್ಯವಾಗಿ ಕಲ್ತಿರ್ತಕ್ಕಂಥ ಎಲ್ಲ ಸ್ನೇಹಿತರು ಆಲ್ರೆಡಿ ಮೋರ್ ದ್ಯಾನ್ 60 years, 60 ವರ್ಷ ಮೇಲ್ಪಟ್ಟಿದ್ದಾರೆ. ಮನುಷ್ಯ ಆಗಿರ್ತಕ್ಕಂಥವನು 25 ವರ್ಷದವರೆಗೆ ಕಲಿಕೆ ಮಾಡ್ಬೇಕಂತೆ, 60 ವರ್ಷದವರೆಗೆ ಗಳಿಕೆ ಮಾಡ್ಬೇಕಂತೆ. 25 ವರ್ಷ ಕಲಿಕೆ, 60 ವರ್ಷದವರೆಗೆ ಗಳಿಕೆ, ಆಮೇಲೆ ನಾವು ದುಡಿದಿರ್ತಕ್ಕಂಥದ್ದನ್ನು ಸಲ್ಲಿಕೆ ಮಾಡಬೇಕು. ಅರ್ಥ ಆಗ್ತಿದೆ? ಸಲ್ಲಿಕೆ ಮಾಡಬೇಕು. ನಾವೆಲ್ಲರೂ ಈಗ ಸಲ್ಲಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ವಯಸ್ಸಲ್ಲಿದೆ. ನಾವೆಲ್ಲರೂ ಸ್ವಲ್ಪ ಮಟ್ಟದಲ್ಲಿ 1% ಕೂಡ ಕೊಟ್ಟಿಲ್ಲ. ನಾವು ದುಡಿದಿರ್ತಕ್ಕಂಥ ಒಂದು ಹಣದಲ್ಲಿ ಸ್ವಲ್ಪ 1% ಕೊಟ್ಟಿಲ್ಲ. ಆಯಾ ಸಲ್ಲಿಕೆಯಿಂದ ಈ ಒಂದು ಮೇಲ್ಛಾವಣಿ ನಿರ್ಮಾಣ ಆಗಿದೆ. ಈ ಒಂದು ಮೇಲ್ಛಾವಣಿ ನಿರ್ಮಾಣ ಮಾಡಲಿಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ಕಾರಣ ಅಂತ ಹೇಳಿದ್ರೆ, ಕೊಟ್ಟೂರಲ್ಲಿ ದಾನಿಗಳಿಗೇನು ಕಡಿಮೆ ಇಲ್ಲ. ನಮ್ಮ ಹಳೆಯ ವಿದ್ಯಾರ್ಥಿಗಳು, ಹಳೆಯ ಸ್ನೇಹಿತರು ಕೇಳಿಕೊಂಡಾಗ ಸಾಕಷ್ಟು ಕೊಟ್ಟಿದ್ದಾರೆ. ಇವೆಲ್ಲ ಒಂದು ಮೇಲ್ಛಾವಣಿ ನಿರ್ಮಾಣಕ್ಕೆ ಪ್ರಥಮವಾಗಿ ದೊಡ್ಡದಾಗಿರ್ತಕ್ಕಂಥ ಶ್ರಮ ಆಗಿರ್ತಕ್ಕಂಥವ್ರು ಡಿ ಚಾಮರಸ ಕೇಂದ್ರ ಬಂದಿ. ಅವನ ಶಾಲೆಗೆ ಸಂಬಂಧನೇ ಇಲ್ಲ, ಬಟ್ ಕೊಟ್ಟೂರಿಗೆ ಸಂಬಂಧ ಇಲ್ಲ. ಅವ್ರು ಕೊಟ್ಟೂರಿನವರು ಆಗಿರೋದ್ರಿಂದ ಅತಿ ಉತ್ಸುಕತೆಯಿಂದ ಎಲ್ರಿಗೂ ಫೋನ್ ಮಾಡಿ, ಎಷ್ಟು ಫೋನ್ ಮಾಡ್ತಾರಪ್ಪ ಅಂದ್ರೆ, ಏನಪ್ಪ ಚಾಮರಸ ಫೋನ್ ನೋಡ್ತೀವಿ ಅಂತಕ್ಕಂಥ ಲೆಕ್ಕದಲ್ಲಿ ಇರ್ತಿದ್ವಿ. ಎಲ್ಲರೂ ಅಷ್ಟು ಶ್ರಮ ತಗೊಂಡು ಫೋನ್ ಮಾಡಿ ಈ ಒಂದು ಮೇಲ್ಛಾವಣಿ ನಿರ್ಮಾಣ ಮಾಡಿದ್ದೇನೆ. ಈ ನಿರ್ಮಾಣ ಮಾಡಿದ್ದಕ್ಕೆ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಈ ಒಂದು ಶಾಲೆಯ SDMC ಹಾಗೂ ಮುಖ್ಯ ಗುರುಗಳ ಒಂದು ಕೆಲಸ ಆಗಿದೆ. ಮನುಷ್ಯ ಆಗಿರ್ತಕ್ಕಂಥವನು ಸಾಧನೆ ಮಾಡಬೇಕು. ಸಾಧನೆ ಮಾಡಿದ ನಂತರ ಕೊಟ್ಟ ಕೊನೆಗೆ ದೇವರು ನಮಗೆ 2 ಆಪ್ಷನ್ ಕೊಟ್ಟಿರ್ತಾನೆ. ದೇವರು ನಮಗೆ ಕೊಟ್ಟಿರ್ತಕ್ಕಂಥ 2 ಆಪ್ಷನ್, ಕೊಟ್ಟು ಹೋಗ್ಬೇಕು, ಇಲ್ಲದ್ರೆ ಬಿಟ್ಟು ಹೋಗ್ಬೇಕು. ಬಿಟ್ಟು ಹೋಗೋದಕ್ಕಿಂತ ಕೊಟ್ಟು ಹೋಗೋದು ಒಳ್ಳೆಯದು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಅದಲ್ಲ, ಬಿಟ್ಟು ಹೋಗಿದ್ರೆ ಯಾರ್ಯಾರು ಅದನ್ನ ಅನುಭವಿಸ್ತಾರೆ, ಅದು ಬೇಡ. ಕೊಟ್ಟು ಹೋಗೋಣ, ನಮಗೆ ಕೂಡ ಸಂತೃಪ್ತಿ ಇರ್ತದೆ, ನೆಮ್ಮದಿ ಇರ್ತದೆ, ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯ ಆಗಿರ್ತದೆ. ಮಹಾಭಾರತದಲ್ಲಿ ಕರ್ಣನನ್ನು ಕೊಲ್ತಕ್ಕಂಥ ಒಂದು ಸಮಯ ಬರ್ತದೆ. ಅರ್ಜುನ ಕೊಲ್ಲಕ್ಕೆ ನಡುವಿರೋದಿಲ್ಲ, ನನ್ನ ಒಡಹುಟ್ಟಿದವರು ಬೇಡ ಅಂತ ಹೇಳ್ಬಿಟ್ಟು ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಹೇಳ್ತಾ ಇದ್ದಾನೆ, ಏನು ಅಂತ ಹೇಳಿದ್ರೆ, ಒಂದು ನಡುವು ಅಂತಾನೆ ಹೇಳ್ತಾನೆ. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು, ನಾಶವಾಗಲು ನೀನು ಮಾಡಿರುವುದಾದರೂ ಏನು, ನೀನೇನು ಪಡೆದಿದ್ದರು ಇಲ್ಲಿಂದಲೇ ಪಡೆದಿರುವೆ, ನೀನೇನು ನೀಡಿದರು ಇಲ್ಲಿಗೆ ನೀಡಿರುವೆ. ನಾವು ಬರುವಾಗ ಖಾಲಿ ಕೈಯಿಂದ ಬಂದಿರ್ತೀವಿ, ಹೌದು ತಾನೆ? ಇವಾಗೆಲ್ಲ ಲಕ್ಷ ದುಡಿದಿದ್ದೇವೆ, ಕೋಟಿ ದುಡಿದಿದ್ದೇವೆ, ಮತ್ತೆ ಅದನ್ನು ಬಿಟ್ಟು ಹೋಗ್ತೇವೆ. ಸೊ ಹಾಗಾಗ ಏನನ್ನು ನಾನು ಏನಾದರೂ ಕೊಡಬೇಕಾದ್ರೆ ಇಲ್ಲಿಗೆ ನೀಡಿ, ಇಲ್ಲಿಂದ ತಗೊಂಡಿದ್ದೀನಿ, ಮತ್ತೆ ಇಲ್ಲಿ ಪ್ರಪಂಚಕ್ಕೆ ಕೊಡ್ತಾ ಇದ್ದೀನಿ. ನಿನ್ನೆ ಬೇರೆ ಯಾರದ್ದು ಆಗಿದ್ದು ಇವತ್ತು ನಿನ್ನದಾಗಿದೆ. ಯಾರೋ ಏನೋ ಕಟ್ಟಿರ್ತಾರೆ, ಅಲ್ಲಿ ಮತ್ತೊಬ್ಬರು ಬೇರೆ ಬರ್ತಾರೆ, ಮತ್ತೆ ಬೇರೆ ಬರ್ತಾರೆ, ಮತ್ತೆ ಬೇರೆ ಬರ್ತಾರೆ. ಸೊ ಈ ಪರಿವರ್ತನೆ ಅಂತಕ್ಕಂಥದ್ದು ಜಗದ ನಿಯಮ. ಯಾವುದಕ್ಕೂ ಒಂದೇ ಒಂದು ನಿಶ್ಚಿತನಾಗಬೇಡ. ನೀನು ಯುದ್ಧದಲ್ಲಿ ಯುದ್ಧ ನೀತಿಯನ್ನು ತಗೊಂಡು ಕನ್ನಡವನ್ನು ಕೊಲ್ಲುವಂತಕ್ಕಂಥ ಒಂದು ನೀತಿ ಮಾತನ್ನ ಅವರು ಹೇಳ್ತಾರೆ. ಈ ರೀತಿಯಾಗಿ ಬರುವಾಗ ಮನುಷ್ಯ ಕಾಲಿಕೆಯಿಂದ ಬರ್ತಾನೆ, ಹೋಗುವಾಗ ಕಾಲಿಕೆಯಿಂದ ಹೋಗ್ತಾನೆ. ಇರ್ತಕ್ಕಂಥ ಸಮಯದಲ್ಲಿ 4 ಒಳ್ಳೆಯ ಮಾತುಗಳನ್ನಾಡಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಇಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿ ತಮಗೆಲ್ಲರಿಗೂ ದೇವರು ಕೊಡ್ಲಿ. ತಾವೆಲ್ಲರೂ ಕೂಡ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡೋಣ. ಅದಕ್ಕೆ ನಾವು ಕೂಡ ಸಹಕರಿಸ್ತೇವೆ. ಊರಿನ ಎಲ್ಲ ಗಣ್ಯಮಾನವೂ ಸಹಕರಿಸ್ತಾ ಇರ್ತಾರೆ. ಆಮೇಲೆ ಹಳೆಯ ಸ್ನೇಹಿತರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಇಂಥ ಕಾರ್ಯಗಳನ್ನ ಅವಕಾಶಗಳು ಬಂದಾಗ ಎಲ್ಲರೂ ಒಟ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್. ಸಲಹೆಗಳನ್ನು ನೀಡ್ತಾ ನಮ್ಮನ್ನು ಇದುವರೆಗೂ 1 ವರ್ಷದ ಒಡನಾಟದಲ್ಲಿ ನಾನು ಅವ್ರ ಜೊತೆ ಇದ್ದೇನೆ.
ಈ ಸಮಾರಂಭಗಳಲ್ಲೆಲ್ಲ ಅವರು ಉತ್ಸಾಹದಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಾದರೂ ಟೀಚರ್ ವೃತ್ತಿಯಲ್ಲಿ ಇದ್ದಂಥವರು ಅದನ್ನ ಸ್ವಯಂ ನಿವೃತ್ತಿ ಪಡೆದು ಬಂದು ಈ ಊರಿಗೆ ನಾನು ಏನಾದರೂ ಒಂದು ಕೊಡುಗೆ ನೀಡಬೇಕು ಅಂತ ಹೇಳ್ಬಿಟ್ಟು ಉತ್ತಮವಾದ ಶಾಲಾ ಕಾಲೇಜನ್ನು ನಿರ್ಮಾಣ ಮಾಡಿದ್ದಾರೆ. ದಯವಿಟ್ಟು ಅವ್ರಿಗೆ ಎಲ್ಲರ ಒಂದು ಚಪ್ಪಾಳೆ ಮೂಲಕ ನಮ್ಮ ಪಂಪಪತಿ ಸರ್ಗೆ ಹೇಳಿಸಿ. ಹಾಗೆಯೇ ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುರುಗಳ ಕೈಗೆ ಹತ್ತಿದಂಥ ಚಾಕ್ ಪೀಸಿನ ಧೂಳು, ಗುರುಗಳ ಕೈಗೆ ಹತ್ತಿದಂಥ ಚಾಕ್ ಪೀಸಿನ ಧೂಳು, ಸೈನಿಕರ ಕೈಗೆ ಹತ್ತಿದಂಥ ರಕ್ತದ ಕಲೆ ಹಾಗೂ ರೈತರ ಕೈಗೆ ಹತ್ತಿದಂಥ ಕೆಸರು, ಇವು ಮೂರು ಸಮಾಜದ ದಿಕ್ಕನ್ನೇ ಬದಲಾಯಿಸ್ತವೆ. ಆ ಮೂರು ಸಮ್ಮೇಳನ ಇಲ್ಲಿ ಆಗಿದೆ. ಗುರುಗಳು ಇದ್ದಾರೆ, ಸೈನಿಕರಿದ್ದೇವೆ, ನಂತರ ರೈತರು ಕೂಡ ಇದರಲ್ಲಿ ಇದ್ದೀವಿ. ಅವರಿಗೆಲ್ಲ ಒಂದು ಧನ್ಯವಾದಗಳನ್ನು ಹೇಳ್ತಾ, ಈಗ ನಮ್ಮ ಕಾರ್ಯಕ್ರಮ ಅಧ್ಯಕ್ಷೀಯ ನುಡಿಯ ನಂತರ ಸನ್ಮಾನ ಸಮಾರಂಭ. ಮಕ್ಕಳೆಲ್ಲ ಬಹಳ ಉತ್ಸಾಹದಿಂದ ಕಾರ್ಯಕ್ರಮ ನೀಡೋದಕ್ಕೆ ತಯಾರಾಗಿದ್ದಾರೆ. ಈಗ ಅಧ್ಯಕ್ಷೀಯ ನುಡಿ ನಮ್ಮ ಗುರುಗಳಾದ ಜಯಪ್ಪ ಮಾಸ್ಟರ್ ಅವರಿಂದ. ಸ್ಫೂರ್ತಿದಾಯಕರಾದಂತಹ ಕಂಡಕ್ಟರ್ ಕೊಟ್ರೇಶ್ವರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಇದೊಂದು ಶಾಲೆಯ SDMC ಅಧ್ಯಕ್ಷರೇ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರಾದಂಥ ರಾಮ್ ಮೇಡಮ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಗಣ್ಯರೇ, ಶ್ಯಾಮರಸ ಅವರ ಕಾರ್ಯಕ್ರಮ ಇದು. ಈ ಒಂದು ಶಾಲೆ ದಕ್ಷಿಣ ಮಠದ ಶಾಲೆಯ ಮಕ್ಕಳ ಗುರುಗಳ ಮುಖ್ಯ ಗುರುಗಳ SDMC ಅಧ್ಯಕ್ಷರು ಸದಸ್ಯರ ಒಂದು ಹಬ್ಬ ಅಂತ ಆಗಿರ್ತದೆ. ಇವತ್ತು ಹಬ್ಬ ಹೊತ್ತು ಈ ಹಬ್ಬಕ್ಕೆ ಕಾರಣಕರ್ತರು ನೀವೆಲ್ಲ ಮೌನವಾಗಿ ಕುಳಿತುಕೊಳ್ಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಶ್ಯಾಮರಸ ಅವರ ಕಾರ್ಯಕ್ರಮ ಹೆಚ್ಚಿನದು. ಮೊದಲು 2013-14ರಲ್ಲಿ ಗುರುಗಳಿಗೆ ಸೀಮಿತವಾದ ಒಂದು ಸೇವೆ ಮಾಡಿದರು. ಗುರುಗಳಿಗೆ ಸೀಮಿತವಾದ ಒಂದು ಸೇವೆಯನ್ನು ಮಾಡಿದ್ರು. ಅದು ನನಗೆ ಮಾಡಿದ ಸೇವೆ ಅದು. 2013-14ರಲ್ಲಿ ನಾನು ಬಹಳ ಕಷ್ಟ ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಹನುಮಂತಪ್ಪನವರು, ಮಲ್ಕಜ್ಜನವರು, ಗುರುಬಸವರಾಜರವರು, ರವೀಂದ್ರ ಅವರು, ಸಾಕಷ್ಟು ಶಿಷ್ಯಂದರು ನನಗೆ ಧೈರ್ಯ ತುಂಬಿ ಆ ಕಾರ್ಯಕ್ರಮದಲ್ಲಿ ಸೇವೆಯನ್ನು ಸಲ್ಲಿಸಿ ನನಗೆ ಸಹಾಯವನ್ನು ಮಾಡಿದರು. ಹಾಗೆ ಗುರುಗಳಿಗೆ ಸೀಮಿತವಾದ ಒಂದು ಕಾರ್ಯಕ್ರಮ ಅದಾಗಿತ್ತು. ಈಗ ಸಮುದಾಯದ ಕಾರ್ಯಕ್ರಮ. ಈಗ ಸಮುದಾಯದ ಕಾರ್ಯಕ್ರಮದಲ್ಲಿ ಸಮುದಾಯಕ್ಕೆ ಅವರು ಸಲ್ಲಿಸ್ತಕ್ಕಂಥ ಸೇವೆ ಏನಿದೆ, ಆ ಸೇವೆಯಿಂದ ಸಮುದಾಯಕ್ಕೆ ಪರೋಪಕಾರಿ, ಕುಟುಂಬಕ್ಕೆ ಕೀರ್ತಿ ಶ್ರೇಯ ಅಂತ ಹೇಳ್ತೀನಿ. ಸಮುದಾಯಕ್ಕೆ ಪರೋಪಕಾರಿ, ಕುಟುಂಬಕ್ಕೆ ಕೀರ್ತಿಯ ಶ್ರೇಯ ಅಂತ ಹೇಳ್ತೀನಿ ನಾನು. ಈ ಒಂದು ಈಗ 2 ವರ್ಷಗಳ ಹಿಂದೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯ ಮಾಡೋದ್ರಿಂದ ಈ ಒಂದು ಪುಣ್ಯಕಾರ್ಯದಲ್ಲಿ ಅವರ ಧರ್ಮಪತ್ನಿಗೂ ಸಹ ಪಾಲು ಭಾಗ ಬರ್ತದೆ ಅಂತ ಹೇಳ್ತೀವಿ. ಆದ್ರಿಂದ ಶಿವವೇದಾನವರು ಇದರಲ್ಲಿ ಭಾಗಿ ಅಂತಕ್ಕಂಥದ್ದು. ಈಗ ಮೊದಲು ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮಗಳು ನಡೆದವು. ಹಾಗೆಯೇ 2 ವರ್ಷ ಈ ಕಾರ್ಯಕ್ರಮಗಳು ನಡೆದವು.
ಇವತ್ತು ಈ ಕಾರ್ಯಕ್ರಮ ಚಾಲು ಮಾಡಬೇಕಂದ್ರೆ ಅನೇಕ ಅಡೆತಡೆಗಳು ಬಂದು ಆದಾಗ್ಯೂ ಅವರಿಗೆ ಧೈರ್ಯವನ್ನು ದೊಡ್ಡರಾಮಯ್ಯವರು, ತಂಪಾಪತಿಯವರು, ಕಾಶಿಂರವರು, ಕೊಟ್ಟೇಶ್ ಅವರು ಧೈರ್ಯ ತುಂಬಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಅವರು ಸಹಕಾರವನ್ನು ಕೊಟ್ಟರು. ಹಾಗಾಗಿ ಅವರ ಒಂದು ಕಾರ್ಯಕ್ರಮ ಹೇಗಿತ್ತು ಅಂತಂದ್ರೆ ಪರಮಾಣು ವಿಭಜನ ಇದ್ದಂಗಿತ್ತು. ಒಂದು ಬೀಜವನ್ನು ಹೊಡೆದ್ರೆ ಅದು 2 ಭಾಗ ಆಗ್ತದೆ, ಆ 2 ಭಾಗ ಹೊಡೆದ್ರೆ 4 ಭಾಗ ಆಗ್ತದೆ, 4 ಭಾಗ ಹೊಡೆದ್ರೆ 8 ಭಾಗ, ಹೀಗೆ ತ್ರಿಕೋನದ ಉದ್ದಕ್ಕಿಂತ ಪರಮಾಣು ವಿಭಜನೆ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣ ಆಯಿತು. ಅದಕ್ಕೆ ಎಲ್ಲ ಶಿಷ್ಯರು ಭಾಗಿಯಾಗಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಜೊತೆಗೆ ಇದ್ದಂಥವರು ಸಾಕಷ್ಟು ಅವರಿಗೆ ಸ್ಥೈರ್ಯವನ್ನು ತಂದುಕೊಟ್ಟರು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣ ಆಯಿತು. ಈಗಾಗಲೇ ಅದರಲ್ಲೂ ಇವತ್ತು ಅನೇಕ ಶಿಷ್ಯಂದ್ರನ್ನು ನೋಡುವ ಭಾಗ್ಯ ನಮ್ದಾಯಿತು. ಈ ಒಂದು ಭಾಗ್ಯ ನನಗೆ ಒದಗಿಸಿಕೊಟ್ಟವರು ಚಾಮರಸ ಮತ್ತು ಅವರ ಬಳಗ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ತೊಡಗಿಸಿಕೊಂಡು ಅವರನ್ನು ನೋಡುವ ಒಂದು ಭಾಗ್ಯ ಇದಾಯಿತು. ಹಾಗೆಯೇ ಎಷ್ಟು ಶಿಷ್ಯಂದ್ರು ಗಣನೆಗೆ ಬಂದರು. ಬೇರೆ ಬೇರೆ ಕಡೆಯೆಲ್ಲ ಅವರು 60 ವರ್ಷ ದಾಟಿ ಕೆಲವರೆಲ್ಲ 90 ಬಂದಿದ್ರು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಇವತ್ತು ಶಿಕ್ಷಣಾಧಿಕಾರಿಗಳು ಪಾಲ್ಗೊಳ್ಬೇಕಾಗಿತ್ತು. ಕಾರಣಾಂತರದಿಂದ ಅವರು ಮೀಟಿಂಗ್ ಬಂದಿದ್ದಾರೆ. ಆನಂತರ ಕೊಟ್ರೇಶ್ವರವರು ಡಿ.ಡಿ. ಆಮೇಲೆ ಬಸವರಾಜ್ ಅವರು, ಹಾಗೆ ಮಹೇಶ್ ದೇವರವರು, ಹೀಗಾಗಿ ಅನೇಕ ಶಿಕ್ಷಣಾಧಿಕಾರಿಗಳು ಈ ತಾಲೂಕಿನಿಂದ ಹಾಗೆ ಹೋಗಿದ್ದಾರೆ, ಇದೇ ತಾಲೂಕಿನವರಾಗಿದ್ದಾರೆ. ಹಾಗಾಗಿ ಈಗ ಮಹೇಶ್ ದೇವರವರು ಆಗಿದ್ದಾರೆ. ಅವರು ಬೇರೆ ನಿವೃತ್ತಿ ಹೊಂದಬಾರದು, ಅವರು ಬೇರೆಯಾಗಿರಲಿ ಹಾಗೂ ಜೊತೆಯಾಗಿ ನಿವೃತ್ತಿ ಹೊಂದಿ ಅಂತ ಇವತ್ತು ಆಶಿಸ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡರಾಮನವರು ಮಾತಾಡಿದ್ದಾರೆ, ಸ್ವಲ್ಪ ಮಾತಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ಶಿಷ್ಯವರ್ಗ ಕಾರಣ. ಅವರೆಲ್ಲರಿಗೂ ಸಂಭಾಳಿಸ್ಕೊಂಡು ಬರ್ತಕ್ಕಂಥ ಕಾರ್ಯವನ್ನು ಚಾಮರಸ ಮಾಡಿದ್ದಾರೆ. ಇದೊಂದು ಮಾರ್ವೆಲಸ್ ಅಂತ ಹೇಳ್ತೀವಿ. ಇದೊಂದು ಅದ್ಭುತವಾದ ಕಾರ್ಯಕ್ರಮ. ಇದೊಂದು ಸಣ್ಣ ಥಿಯೇಟರ್ ಆಗಿದೆ, ಸಣ್ಣ ಟಾಕೀಸ್ ಸಾಧನೆಯಾಗಿರ್ತದೆ. ಇದೊಂದು ಈಗ ಶಾಲೆ ಪ್ರತಿ ತಿಂಗಳು ಪಾಲಕ, ಪೋಷಕ ಮತ್ತು ಶಿಕ್ಷಕರ ಸಭೆ ಅಂತ ಮಾಡಿದ್ದಾರೆ. ಈಗ ಈ ವರ್ಷದಿಂದ ಚೆನ್ನಾಗಿರ್ತದೆ. ಆ ಸಭೆಯಲ್ಲಿ ಇದನ್ನು ಚರ್ಚಿಸಬೇಕು. ಶಾಲೆಗೆ ಬೇಕಾದಂಥ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಕಾರಣಕರ್ತರಾಗಬೇಕು. ಇದನ್ನು ಪಡಿಸ್ಕೊಳ್ಬೇಕಾಗಿ ಈ ಸರ್ಕಾರ ಇವತ್ತು ಕಾರ್ಯಕ್ರಮವನ್ನು ತಂದಿದೆ. ಅದಕ್ಕೆ ಹಾಗೆಯೇ ಆ ಶಾಲೆಯ ಹಳೆಯ ವಿದ್ಯಾರ್ಥಿಗಳನ್ನು ಕೂರಿಸ್ಕೊಂಡು ಒಂದು ಒಳ್ಳೆಯ ಕಾರ್ಯವನ್ನು ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಳ್ಬೇಕು. ಒಂದು ವರ್ಷಕ್ಕೆ ಏನೇನು ಮಾಡಬೇಕು ಸೌಲಭ್ಯಗಳಂಥದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಶಾಲೆಗಳು ಇದೇ ರೀತಿ ಆದರೆ ಅಲ್ಲಿ ಎಲ್ಲ ಶಾಲೆಗಳ ಗುರುಗಳಿಂದಲೂ ಆ ಶಾಲೆಗಳ ಹಳೆಯ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಉತ್ತಮ ಕಾರ್ಯಗಳನ್ನು ನಿರ್ವಹಿಸಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಲೆಯ ಮುಖ್ಯ ಗುರುಗಳು, ಸಹಗುರುಗಳು ಮತ್ತು ಈ ಒಂದು ಎಸ್.ಡಿ.ಎಂ.ಸಿ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮ ನಿರ್ವಹಿಸಲಿಕ್ಕೆ ಚಾಮರಸ ಮತ್ತು ಬಳಗಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇದು ಒಂದು ಹಸ್ತಾಂತರ ಇವತ್ತಾಗಿದೆ. ಈ ಒಂದು ಹಸ್ತಾಂತರಗೊಂಡಂಥ ಶಾಲೆಗಳಲ್ಲಿ, ಪ್ರೌಢಶಾಲೆಗಳಲ್ಲಿ ಇಟ್ಟರು ಈ ಒಂದು ಟಾಕೀಸ್ ನೋಡ್ತೀವಿ. ಆದರೆ ಇವತ್ತು ಹೆಚ್ಚಿನ ಶಾಲೆಯ ಒಂದು ಪುಣ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಲಿಕ್ಕೆ ನನ್ನನ್ನು ಪಾಲ್ಗೊಳ್ಳಲಿಕ್ಕೆ ಸಹಕಾರಿಯಾಗಿದೆ ಆಗಿರುವಂಥ ಚಾಮರಸ ಅವರ ಬಳಗಕ್ಕೆ ನಾನು ಚಿರಋಣಿ ಅಂತಕ್ಕಂಥ ಮಾತು ನೀಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.
ಪ್ರಶಸ್ತಿಗಳು ಬರ್ತಾ ಇದೆಯಲ್ಲ, ಪ್ರಶಸ್ತಿಗಳು ಒಂದು ಗಾಂಧೀಜಿಯವರು ಹೇಳಿದಂತೆ ಪ್ರಶಸ್ತಿಗಳು ಹೇಗೆ ಅಂತಂದರೆ award conferred by the people is 100 times, 1,005 times more precious than conferred by the king or the government of the ಜನರಿಂದ ಹೊಗಳಿಕೆಯನ್ನು ಪಡೆಯುತ್ತಾರೆ ಒಂದು ಸನ್ಮಾನ. ಅದೇ ಎಲ್ಲರೂ ಹೊಗಳ್ತಾರೆ, ಅವರ ಹೊಗಳಿಕೆಗಳೇ ಸನ್ಮಾನಗಳು ಅಂತ ಹೇಳಬೇಕಾಗ್ತದೆ. ಆಮೇಲೆ ಚಾಮರಸದ ಒಂದು ಗುಣ ಏನಂತಂದರೆ ಗಾಂಧೀಜಿಯವರ ದಿನ ಈ ಶ್ರೀಮಂತನ ಗೆಳೆಯರನ್ನು ತಮ್ಮ ಜೊತೆಗೆ ಎಳಿಕೊಳ್ಳೋಕ್ಕೆ ಗಾಂಧೀಜಿಯವರು ಪಟೇಲ್ ನನಗೆ ನೆಹರೂರವರು ನನಗೆ ಸಾಕಷ್ಟು ಸಲ ಹೋಗ್ತಿದ್ರಂತೆ. ಆಮೇಲೆ ಅವರು ಅವರೆಲ್ಲರೂ ಏನಿದ್ರು ಅಲ್ಲಿ ಬರ್ತಿದ್ರಂತೆ. ಹಾಗೆ ಚಾಮರಸನ ಮೊದಲು ಎಲ್ಲರಿಗೂ ಭೇಟಿ ಆಗ್ತಾನೆ. ಆಮೇಲೆ ಎಲ್ಲರೂ ಸಹಕಾರ ಕೊಡುವಂತ ಮಾಡ್ಕೊಂಡಿದ್ದಾನೆ. ಈಗ ಅವನ ಕುಟುಂಬ ಯಾವೊಂದು ಸೇವೆ ಸತತವಾಗಿ ನಡೆಯಲಿ, ಸಾಕಷ್ಟು ಕಾರ್ಯಗಳನ್ನು ಮಾಡಲಿ, ದೇವರವರಿಗೆ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಹೇಳ್ತಾ ಅವರ ಬರಗ ಕಾರ್ಯಗಳನ್ನು ಮಾಡಲಿ, ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅಂತ ಹೇಳ್ತೀವಿ. ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ವೇದಿಕೆ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ತಾವುಗಳು ಡ್ಯಾನ್ಸ್ ಗಳಿಗೆ ಗಮನ ಆಮೇಲೆ ಕೊಡೋದಂತೆ. ನೀವು ಆಮೇಲೆ ಪ್ರತಿ ಸರಿ ಹೋಗಿ ಡ್ಯಾನ್ಸ್ಗೋಸ್ಕರ ಡ್ರೆಸ್ ಹಾಕೊಂಡ್ಬರೋದಾದ್ರೆ ಮಾಡಬಾರ್ದು, ಹೌದಾ? ನಿಮ್ಗೆ 15 ನಿಮಿಷದಲ್ಲಿ ಇದು ನಿಮ್ ಕಾರ್ಯಕ್ರಮ, ನಮ್ಮ ಶಾಲೆಗೋಸ್ಕರ ಮಾಡ್ತಾ ಕಾರ್ಯಕ್ರಮ ಆಗಿರೋದ್ರಿಂದ ನೀವೆಲ್ಲ ಶಾಂತ ಚಿತ್ತರಾಗಿ ಕೇಳಬೇಕು. ಸರಿ ಕೂಡ ಎಲ್ಲರೂ. ಮೊದಲು ನಾನು ಹಳೆಯ ಟೀಚರ್ಸ್ಗಳಾದ ಬಾಗ್ಲೆ ಇಶಾಕ್ ಸಾಹೇಬರು ಇಶಾಕ್ ಸಾಹೇಬರು ನಿರ್ಮಾಣ ಮಾಡಲಿಕ್ಕೆ ಚಪ್ಪಾಳೆ ಮಕ್ಕಳೇ. ಇದರಿಂದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದಂಥ ದಕ್ಷಿಣ ಮಠ ದೇವಸ್ಥಾನದ ಪ್ರಸಾದ ಕಮಿಟಿಯವರಿಗೆ ಅವರಿಗೆ ನಮ್ಮ ಗೆಳೆಯರ ಪರವಾಗಿ ತದನಂತರ ನಮ್ಮ ದಕ್ಷಿಣ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದಂಥ ಮನ್ಸಾಗರು, ಗುರುಬಸವರಾಜ್ ಹಳೆಯ ವಿದ್ಯಾರ್ಥಿಗಳ ಗೆಳೆಯರ ಪರವಾಗಿ ಅವರಿಗೆ ನಮ್ಮ ಸಂಸ್ಕೃತ ಟೀಚರಾದ ಕೊಟ್ಟೇಶ್ವರಿಗೆ ಎಲ್ಲ ಗೆಳೆಯರಿಗೆ ವಂದನೆಗಳು. ತದನಂತರ ಈ ಕಾಲೇಜಿನಲ್ಲಿ ಓದಿದಂಥ ನನ್ನ ಸಹೋದರರಾದ ಈ ಒಂದು ಸಂದರ್ಭದಲ್ಲಿ ಶ್ರೀ ಕಾಮರಾಜ್ ಸರ್ ಅವರು ತಮ್ಮ ಶ್ರೀಮತಿಯವರಿಗೆ ಶಾಲೆ ಮತ್ತು ಆರೋಗ್ಯ ಮುಖಾಂತರ ಗೌರವಿಸ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಹೆಮ್ಮೆಯ ಸಂಗತಿ, ಇದು ಒಂದು ಹೆಮ್ಮೆಯ ಅವಕಾಶ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಉಳಿದಂತವರಿಗೆ ಹಳೆ ಸ್ನೇಹಿತರು ಸಿಗ್ತಾರೆ ಅನ್ನೋ ಒಂದು ಸದುದ್ದೇಶದಿಂದ ಇಲ್ಲಿ ಆಗಮಿಸಿ ನಮ್ಮ ಸನ್ಮಾನ ಸ್ವೀಕರಿಸಿದ್ದಕ್ಕೆ ನಮ್ಮ ಗೆಳೆಯರ ಬಳಗದಿಂದ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಜೋರಾದ ಚಪ್ಪಾಳೆ. ತದನಂತರ ನಮ್ಮ ಸರ್ ಕೂತ್ಕೊಳ್ಳಿ ಸರ್. ಸರ್ ಕೊಡ್ರಿ ಸರ್. ಬಸವಪ್ಪ ಸರ್ ಅವರಿಗೆ
ಅವರ ವಿಶೇಷವಾದ ಒಂದು ಸನ್ಮಾನವನ್ನು ಮಾಡಲಿದ್ದಾರೆ. ಅವರು ಕೂಡ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ನಿವೃತ್ತಿ ಹೊಂದಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ SDMC ಅಧ್ಯಕ್ಷರು, ಮುಖ್ಯ ಗುರುಗಳೇ ಹಾಗೂ ಈ ಶಾಲೆಯಲ್ಲಿ ಓದಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ನಿವೃತ್ತಿ ಹೊಂದಿ ಸುಮಾರು 15-20 ವರ್ಷ ಆದರೂ ಕೂಡ ಈ ಶಾಲೆ ನೆನೆಸಿಕೊಂಡು ಈ ಶಾಲೆ ಹಳೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಇಲ್ಲಿ ಮಾತಾಡಲಿಕ್ಕೆ ಏನಿಲ್ಲಪ್ಪ ಅಂದ್ರೂ ಕೂಡ ನಮ್ಮ ಶಾಲೆ ಈಗ ಸುಮಾರು ಒಂದು 13-14 ವರ್ಷ ಕೆಳಗಡೆ ನಾನು 2013 ಬಂದಿದ್ದೀನಿ. 2013ರಿಂದ ಈ 2026 ಬಂದಿದ್ದೀನಿ. ಸುಮಾರು 13 ವರ್ಷ ಈ ಶಾಲೆಯ ಚಿತ್ರಣವನ್ನ ಬದಲಾವಣೆ ಆಗೈತಿ ಅನ್ನಕ ನೀವೆಲ್ಲ ಇಲ್ಲಿ ಕೂತಿರಲ್ಲ, ನೀವೇ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಾವು ಈ ಮುಂಚೆ ಬಂದಾಗ ಇಲ್ಲೆಲ್ಲ ರೂಮ್ಗಳೆಲ್ಲ ಹಂಚಿನ ರೂಮ್ಗಳೆಲ್ಲ ಅಲ್ಲಿಂದ ಇಲ್ಲಿವರೆಗೆ 6 ರೂಮ್. ಇಲ್ಲಿ ಸುಂದರವಾಗಿರ್ತಕ್ಕಂಥ ಸ್ಟೇಜ್ ಆಗತಿ, ನಾವು ಊಟ ಮಾಡ್ತೀವಿ, ಮೇಲ್ಚಾವಣಿ ಆಕತಿ ಅಂತೇಳಿ ನಾವ್ಯಾರು ಕೂಡ ಗೆಸ್ಟ್ ಕೂಡ ಮಾಡಿದ್ರು ಅನ್ಸುತ್ತೆ. ಅಂತ ಒಂದು ಶಾಲೆ ಇವತ್ತು ಇಡೀ ಕೊಟ್ಟೂರಿಗೆ ಮಾದರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಈ ನನ್ನ ಮಹನೀಯರಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ ನನಗೆ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಸರ್ಕಾರಿ ಶಾಲೆಗಳನ್ನ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆಗಳನ್ನಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಜೊತೆಗೆ ನಾವು ಕೂಡ ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರನ್ನು ಇಲ್ಲಿ ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ನಾನು ಜಯಪ್ ಸರ್ನ ನಾನು 1998ರಲ್ಲಿ ನಾನು ಅಪಾಯಿಂಟ್ ಆದಾಗ ನಮಗೆ BO ಸರ್ ಅವರು ಅವಾಗಿಂದ ಹಿಡಿದು ಸುಮಾರು 28 ವರ್ಷ ಆಯ್ತು. ಏನಪ್ಪ ಈ ಅರಾಮಡಿ ಅಂತ ಕೇಳಿದ್ರು. ಎಷ್ಟು ನೆನಪಿನ ಶಕ್ತಿ ಐತಪ್ಪ ಅಂತ ಹಿರಿಯರಿಗೆ ಅಂದ್ರೆ ಅದು ಹೇಳ್ತೀವಿ. ಇಂಥ ಕೆಲಸಗಳು ಇನ್ನೂ ಅನೇಕ ಸರ್ಕಾರಿ ಶಾಲೆಯಲ್ಲಿ ಆಗಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಉಳಿಸಿ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ. ಉಪಾಧ್ಯಾಯರಾದ ಇಶಾಕ್ ಅವರು ಈ ಕೆಲಸವನ್ನು ಮೆಚ್ಚುಗೆ ನಮ್ಮ ಗೆಳೆಯರ ಬಳಗವನ್ನು ಹೊಗಳಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಒಂದು ಗೀತೆ, ಒಂದು ನಾಲ್ಪಡಿಯೊಂದಿಗೆ ನಾನು ಒಂದೇ ಒಂದು ವಿಷಯ, अर्पित का भूमि है, ये तर्पण का भूमि है. इस धरती का कंकर कंकर में शंकर है. इस धरती में कंकर कंकर में शंकर है. बिंदु बिंदु में गंगा है. बिंदु बिंदु में गंगा है. हम जिएंगे तो इस देश के लिए, हम जिएंगे तो इस देश के लिए, मरेंगे तो इस देश के लिए. हम मरने के बाद भी हमारा डेथ बॉडी को गंगा में फेंक दिया तो भी कोई भी कान लगाकर सुन लिया तो हम मरने के बाद भी बोलेगा, हम मरने की बात भी बोलेगा, हम मरने की बात भी बोलेगा भारत माता की जय. हम मरने की बात भी बोलेगा भारत माता की जय. जिंदा रहने से भी बोलेगा भारत माता की जय. स्ನೇಹಿತರೆ, ಮನುಷ್ಯ ಸ್ವಾಭಿಮಾನಿ ಆಗಬೇಕು, ದೇಶಾಭಿಮಾನಿ ಆಗಬೇಕು. ಆರ್ಮಿ ಅಂದರೆ ಒಂದೇ ಒಂದು ಮಾತು ಹೇಳ್ತೀನಿ, ARMI. ಎ ಫಾರ್ ಯಾವಾಗಲೂ, ಆರ್ ಅಂದರೆ ರಾತ್ರಿ ಎಲ್ಲ, ಎಮ್ ಅಂದರೆ ಮನೆಯವ್ರನ್ನೆಲ್ಲ ಬಿಟ್ಟು. ARMY. ವೈ ಏನು ಗೊತ್ತಾ, ಯಾವಾಗಲೂ ಆರಾಮ್ ಅನ್ನೋದೇ ಇಲ್ಲ. ಆರು ಎರಡು ಬೇಗ, ರಾತ್ರಿ ಎಲ್ಲ. ಆಮೇಲೆ ಎಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು. ವೈ ಯಾವಾಗಲೂ ತಯಾರಿರ್ಬೇಕು. ಇದರಲ್ಲಿ ಮಿಲ್ಟ್ರಿಗೆ ಹೋಗಕ್ಕೆ ಯಾರು ತಯಾರಿರ್ಬೇಕು? ಕೈ ಎತ್ತಿ. ಸರಿ, ಓಕೆ ಬೇಕಂತೇಳಿ ಕೇಳ್ಕೊಂಡು ಮೇಡಮ್ ಹಿಂದೆ ಬರ್ರಿ. ಸುರೇಖ ಸರ್ ಹತ್ರ ಬನ್ನಿ ಸರ್.
ಅವರ ಕುಟುಂಬ ಬಲಿಷ್ಠವಾಗಲಿ. ನಮ್ಮ ಇಲ್ಲದಿರುವುದರ ಎಣಿಕೆಯಲ್ಲಿ ಇರುವ ಮುಂದೆ ಯಾವಾಗಲೂ ಸಂದರ್ಭ ಸಿಕ್ಕಾಗ ಮಾತಾಡೋಣ. ನಾನು 2020 ಒಟ್ಟೂರಿಗೆ ಏನಾದರೂ ನನ್ನ ಕಾಣಿಕೆ ಮಾಡಲೇಬೇಕಂತ ನಾನು ಮಿಲಿಟರಿ ಇದ್ದಿದ್ದರಿಂದ ತಮ್ಮ ಸ್ನೇಹಿತರೊಂದಿಗೆ ಭಾಳ ದೂರ ಇದ್ದೆ. ನಾನು 15 ವರ್ಷ ಅಲ್ಲಿ, ನಂತರ ದಾವಣಗೆರೆಯಲ್ಲಿ 22 ವರ್ಷ. ಆ ನಂತರ ಏನಾದರೂ ನಮ್ಮ ಕೊಟ್ಟೂರಿಗೆ ಮಾಡಬೇಕಂದ್ರೆ ಆ ಟೈಮಲ್ಲಿ ನಮ್ಮ ರೇಣು ಸಿದ್ದಪ್ಪ ಒಂದು ಹುಳ ಬಿಟ್ಟು ಹೋಗಿದ್ದ. ಆ ಹುಳನ ಎಲ್ಲ ತಲೆಗೂ ಬಿಟ್ಟೆ, ಅದು ವರ್ಕೌಟ್ ಆಯಿತು. ನಾನು ಅವತ್ತೇ ಸಂಕಲ್ಪ ಮಾಡಿದ್ದೆ, ಕೊಟ್ಟೂರಿಗೆ ಏನಾದರೂ ನಾನು ಮಾಡಲೇಬೇಕು ಅನ್ನೋದು. ಆ ಸಂಕಲ್ಪ ನೆರವೇರಿದೆ. ಇವತ್ತು ನಾನು ಧನ್ಯ. ನನ್ನ ಮಿತ್ರರೆಲ್ಲ ಸಹಕಾರದಿಂದ ಭಾಳ ಖುಷಿ ಆಗ್ತದೆ. ಈ ದಿನ ಮತ್ತೆ ಎಂದೂ ಬರೋಲ್ಲ. ನನ್ನ ಸಂಕಲ್ಪ ನೆರವೇರಿದೆ ಅಂತ ನಾನಾದರೂ ಭಾವಿಸ್ತಾ ಇಬ್ಬರು ಗುರುಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ, ಗುರು ಕೊಟ್ರೇಶ್ವರನ ಆಶೀರ್ವಾದ ನಮ್ಮ ಮೇಲೆ ತಮ್ಮ ಮೇಲೆ ಎಲ್ಲ ಇದೆ ಅಂತ ನಾನಾದರೂ ಭಾವಿಸ್ತಾ, ಇಬ್ಬರು ಮೇಷ್ಟ್ರುಗಳು ಈಗಾಗಲೇ 83-84 ವರ್ಷದವರಿದ್ದಾರೆ. ಅವರು ಸೆಂಚುರಿ ಹೊಡಿಲಿ, ಅವರಿಗೆ ಆಯುರ್ವೇದಕ್ಕೆ ಆಯುಷ್ಯ ಭಗವಂತ ನೀಡಲಿ, ನಮಗೂ ಸಹ ನೀಡಲಿ. ನಾವು ಅದನ್ನು ಸಮಾರಂಭದಲ್ಲಿ ಆಗೋಣ ಅಂತ ಹೇಳ್ತೀನಿ. ಆದರೆ ಅಷ್ಟು ವರ್ಷ ನಾವು ಇದ್ದೀವೆಲ್ಲ ಅನುಮಾನ. ಅದಕ್ಕೋಸ್ಕರ ಇನ್ನೊಂದು 4-5 ವರ್ಷ ಹೋದರೆ ಅವರಿಗೆ 90 ತುಂಬುತ್ತೆ. 90 ನಾಟ್ ಔಟ್ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ನೆರವೇರಿಸೋಣ. 90 ನಾಟ್ ಔಟ್. ಬೇರೆ ಎಲ್ಲೇ ಯೋಚನೆ ಮಾಡಿಬಿಟ್ರೆ 90 ಅನ್ನೋ ಥರ ಯಾರಾದರೂ ಯೋಚನೆ ಎಲ್ಲೇ ಹೋಗುತ್ತೆ. 90 ನಾಟ್ ಔಟ್. ಅಲ್ಲಿವರೆಗೂ ನಾವೆಲ್ಲ ಖುಷಿಯಾಗಿರೋಣ. ಎಲ್ಲರ ಮಧ್ಯದಲ್ಲಿ ಎಷ್ಟು ಗೆಲುವಿದೆ ಅಂದರೆ ನನಗೆ ನಿಜವಾಗ್ಲೂ ಅದು ಹೇಳೋಕ್ಕಾಗದ ಶಬ್ದ. ದಯವಿಟ್ಟು ಈಗ ವಂದನಾರ್ಪಣೆ ಮುಗಿದ ನಂತರ ಮಕ್ಕಳ ಈ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿರುತ್ತೆ. ನಾನು ಹೋದ್ಸರಿ ನೋಡಿದ್ದೀನಿ. ದಯವಿಟ್ಟು ಒಂದು ತಾಸಿನಲ್ಲಿ ಎಲ್ಲ ಮುಗಿಸ್ತಾರೆ. ಆ ನಂತರ ಬೋಧನೆ ಸ್ವೀಕರಿಸಿದ ನಂತರ ನಾವು ಅದು ಕಾರ್ಯಕ್ರಮ ಮತ್ತೆ ನಾವು ಮಾಡ್ತೇವಲ್ಲ ನೀಲಿ ಕಲಿ ಆಟ, ಅದೇ ನನ್ನ ಸಹೋದರರು ಬಂದಿದ್ದಾರೆ. ನೀವೆಲ್ಲ ಇದ್ದು 4 ಗಂಟೆಗೆ ನಾವು ಕಾರ್ಯಕ್ರಮ ಮುಗಿಸೋಣ. 3 ಗಂಟೆ ಊಟ ಆದ ನಂತರ 3ರಿಂದ 4 ಹಳೆ ಸ್ನೇಹಿತರು ಬನ್ನಿ ಗೆಳೆಯರೇ, ಬನ್ನಿ ಗೆಳತಿಯರೇ. ಎಲ್ಲರಲ್ಲಿ ಮಕ್ಕಳೇ ಹೀಗೆ ಇರಬೇಕು. ಈ ಕಾರ್ಯಕ್ರಮದ, ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಶ್ರೀ ಕೆ ಜಯಪ್ಪ ಸರ್ ಅವರಿಗೆ ವಿದ್ಯಾರ್ಥಿಗಳ ಪರವಾಗಿ, ಹಳೆ ವಿದ್ಯಾರ್ಥಿಗಳ ಪರವಾಗಿ, ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಹಳ್ಳಿ ಸೋಮನ್ ಮಿಶ್ರರಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಶ್ರೀ ದೊಡ್ಡರಾಮಣ್ಣರವರಿಗೂ, ಶ್ರೀ ಪಂಪಾಪತಿಯವರಿಗೂ, ಶ್ರೀ ಬಸವರಾಜಪ್ಪನವ್ರಿಗೂ, ಹನುಮಂತಪ್ಪನವರಿಗೂ, ಕಾಶಿಂ ಸಾಬ್ರವರಿಗೂ ಮತ್ತು ಸುರೇಶ್ ಗೌಡರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಹಿಂದೆ ಹಲವಾರು ಕೈಗಳಿದ್ದಾವೆ. ಆ ಎಲ್ಲ ವ್ಯಕ್ತಿಗಳಿಗೂ ಕೂಡ ವಿದ್ಯಾರ್ಥಿ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಸ್ಕೂಲಿನ SDM ಸದಸ್ಯರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಅವರಿಗೆ ಹಾಗೂ ಈ ಸ್ಕೂಲಿನ ಮುಖ್ಯೋಪಾಧ್ಯಾಯರು, ಈ ಸ್ಕೂಲಿನ ಶಿಕ್ಷಕರು, ಶಿಕ್ಷಕೇತರ ಸಂಬಂಧರು ಹಾಗೂ ಪ್ರೀತಿಯ ಮಕ್ಕಳಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕೊನೆಯದಾಗಿ ಈ ಕಾರ್ಯಕ್ರಮದ ರೂಢಿಯಾಗಿರ್ತಕ್ಕಂಥ ಚಾಮರಾಜ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪತ್ರಕರ್ತರು, ಹಿರಿಯರಿಗೂ, ತಾಯಂದಿರಿಗೂ, ಅಕ್ಕ ತಮ್ಮಂದಿರಿಗೂ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ವಂದನೆಗಳನ್ನು ಸಲ್ಲಿಸಿ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.